ನಂತರ ಅವರೆಲ್ಲ ಮಲಗಿದಾಗ ಅವರನ್ನ ರಕ್ಷಣೆ ಮಾಡ್ತಾ ಭೀಮಸೇನ ದೇವರು ಎದ್ದೇ ಇದ್ದಾರಂತೆ, ಎಚ್ಚೆತ್ತುಕೊಂಡೇ ಇದ್ದರಂತೆ. ರಕ್ಷಾರ್ಥಮೇವ ಪರಿಜಾಗ್ರತಿ ಭೀಮಸೇನೆ, ಇದರಿಂದಲೇ ಅವರು ವಾಯುದೇವರು ಅಂತ ಗೊತ್ತಾಗ್ತದೆ. ಎಲ್ಲರೂ ಮಲಗಿರುವಾಗ ರಕ್ಷಣೆಗಾಗಿ ಎದ್ದಿರುವವರು ಯಾರು ಅಂತಂದ್ರೆ ವಾಯುದೇವರು. ರಕ್ಷಾರ್ಥಮೇವ ಪರಿಜಾಗ್ರತೆ ಭೀಮಸೇನೆ. ಇಂದ್ರನೇ ಅರ್ಜುನ, ಅಶ್ವಿನಿ ದೇವತೆಗಳು, ನಕುಲ ಸಹದೇವರು, ದೇವಲೋಕದ ವೈದ್ಯರು, ಯಮದೇವರೇ ಯುಧಿಷ್ಠಿರನಾಗಿದ್ದಾನೆ. ಇವರ ರಕ್ಷಣೆಗೋಸ್ಕರ ಭೀಮಸೇನ ದೇವರು ರಾತ್ರಿ ಇಡೀ ಎದ್ದು ತಿರುಗುತ್ತಾ ಇದ್ರಂತೆ. ಹಿಡಿಂಬವನ ಭಯಂಕರವಾದ ಕಾಡು, ಏನಾದ್ರೂ ಆಪತ್ತು ಬಂದೀತು ಅಂತ. ಹಾಗೆ ಈ ಸಂಸಾರದಲ್ಲಿಯೂ ಕೂಡ ಜೀವ ಮಲಗಿದಾಗ ಎಚ್ಚೆತ್ತುಕೊಂಡು ಕಾಯ್ತಾ ಇರೋದು ಅಂತಂದ್ರೆ ಮುಖ್ಯ ಪ್ರಾಣದೇವರು. ಎಷ್ಟು ಚೆನ್ನಾಗಿ ಉಪನಿಷತ್ತಿನಲ್ಲಿ ಈ ಸಂಭಾಷಣೆ ಬಂದಿದೆ, ಅದನ್ನೇ ನಾವು ಮಹಾಭಾರತದಲ್ಲಿ ನೋಡ್ತಾ ಇದ್ದೇವೆ. ಉಪನಿಷತ್ತಿನಲ್ಲಿ ಗುರು ಶಿಷ್ಯರ ಒಂದು ಸಂವಾದ ಪ್ರಾರಂಭ ಆಗ್ತದೆ. ಶಿಷ್ಯ ಕೇಳ್ತಾನಂತೆ ಗುರುಗಳನ್ನ, ಗುರುಗಳೇ ಎಲ್ರೂ ಮಲಗಿದಾಗ ಯಾರು ಎದ್ದಿರ್ತಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಎಲ್ರೂ ಮಲಗಿದಾಗ ಯಾರು ಎದ್ದಿರ್ತಾರೆ ಅಂತಂದ್ರೆ ಮನೆಯಲ್ಲೆಲ್ಲ ಈ ದೇಹದಲ್ಲಿ ಜೀವ ಮಲಗ್ತಾನೆ. ಜೀವ ಮಲಗಿದಾಗ, ಸುಸ್ತಾಗಿ ಜೀವ ಮಲಗಿದಾಗ, ರಾತ್ರಿ ಅವನಿಗೆ ನಿದ್ದೆ ಬಂದಾಗ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಮಲಗ್ತಾರಂತೆ. ಕಣ್ಣಿನ ಅಭಿಮಾನಿ ಸೂರ್ಯ ಮಲಗ್ತಾನೆ, ಕಿವಿಯ ಅಭಿಮಾನಿ ಚಂದ್ರ ಮಲಗ್ತಾನೆ, ಕಾಲಿನ ಅಭಿಮಾನಿ ಜಯಂತ ಮಲಗ್ತಾನೆ, ಕೈಗೆ ಅಭಿಮಾನಿ ಇಂದ್ರ ಮಲಗ್ತಾನೆ. ಆದ್ರಿಂದ ಕೈ, ಕಾಲು, ಮನಸ್ಸು ಯಾವ ಕೆಲಸ ಏನೂ ಮಾಡೋದಿಲ್ಲ. ಇವರೆಲ್ಲ ಮಲಗಿದಾಗ ಯಾರಾದ್ರೂ ಎಚ್ಚೆತ್ತುಕೊಂಡಿರ್ತಾರೋ ಅಂತ ಕೇಳ್ತಾನೆ ಶಿಷ್ಯ. ಈ ಎಲ್ಲರೂ ಜೀವ ಮಲಗಿದಾಗ ಎಲ್ಲರೂ ಮಲಗ್ತಾರೆ ದೇವತೆಗಳು. ಆ ದೇವತೆಗಳು ಮಲಗಿದಾಗ್ಲೂ ಒಬ್ಬ ದೇವರು ಎಚ್ಚೆತ್ತುಕೊಂಡಿರ್ತಾರಂತೆ. ಯಾರು ಅಂತಂದ್ರೆ ರುದ್ರದೇವರು ಎಚ್ಚೆತ್ತುಕೊಂಡಿರ್ತಾರಂತೆ ದೇಹದಲ್ಲಿ. ಮನೋಭಿಮಾನಿಯಾದ ರುದ್ರ ಎಚ್ಚರಿಕೆಯಲ್ಲಿರೋದ್ರಿಂದ ಜೀವ ಮಲಗಿದಾಗ ಬೇರೆ ಕಣ್ಣು, ಕಿವಿ, ಮೂಗು ಆ ಅಭಿಮಾನಿ ದೇವತೆಗಳು ಮಲಗಿದಾಗ ಎಚ್ಚರಿಕೆಯಲ್ಲಿರುವವರು ರುದ್ರದೇವರದ್ದು. ಆದ್ರಿಂದ ಅವನು ಕನಸು ಕಾಣ್ತಾ ಇರ್ತಾನೆ. ಕನಸು ಬೀಳೋದು ರುದ್ರದೇವರು ಎಚ್ಚರದಲ್ಲಿದ್ದಾಗ, ಮನೋಭಿಮಾನಿ ರುದ್ರ ಎಚ್ಚರದಲ್ಲಿದ್ದಾಗ ಮನಸ್ಸಿನಿಂದ ಕನಸು ನೋಡ್ತಾನೆ. ಶಿಷ್ಯ ಕೇಳಿದ, ಗುರುಗಳೇ ಸ್ವಲ್ಪ ಹೊತ್ತಾದ್ಮೇಲಾದ್ರೂ, ಸ್ವಲ್ಪ ನಿಧಾನವಾಗಿ ಆದ್ರೂ ಆ ಮನೋಭಿಮಾನಿ ರುದ್ರದೇವರು ಮಲಗ್ತಾರೋ ಇಲ್ವೋ? ಗುರುಗಳು ಹೇಳಿದ್ರು, ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮಲಗ್ತಾರೆ. ಅವ ಕನಸೂ ಕೂಡ ಬೀಳೋದಿಲ್ಲ, ಗಾಢ ನಿದ್ರೆ. ಯಾಕೆ? ರುದ್ರದೇವರು ಮಲಗಿರ್ತಾರಾದ್ರಿಂದ. ಮತ್ತೆ ಶಿಷ್ಯ ಕೇಳ್ತಾನೆ, ಜೀವ ಮಲಗಿದಾಗ ದೇವತೆಗಳು ಮಲಗಿದಾಗ್ಲೂ ಎಚ್ಚೆತ್ತುಕೊಂಡಿದ್ದವರು ರುದ್ರದೇವರು. ಸ್ವಲ್ಪ ಹೊತ್ತಾದ್ಮೇಲೆ ಅವರು ಮಲಗಿದ್ರು. ರುದ್ರದೇವರು ಮಲಗಿದ ಮೇಲೆ ಮತ್ತೆ ಯಾರು ಎದ್ದಿರ್ತಾರೆ ಅಂತ. ಆವಾಗ್ಲೂ ಎದ್ದಿರುವವರು ಯಾರು ಅಂತಂದ್ರೆ ಮುಖ್ಯ ಪ್ರಾಣದೇವರು ಎದ್ದಿರ್ತಾರೆ. ರುದ್ರದೇವರು ಮಲಗಿದಾಗ್ಲೂ ಕೂಡ ಎದ್ದಿರೋರು, ಕನಸು ಬೀಳೋದಿಲ್ಲ, ಗಾಢವಾದ ನಿದ್ದೆಯಲ್ಲಿರ್ತಾನೆ ಜೀವ. ಆವಾಗ ಎಚ್ಚರಿಕೆಯಲ್ಲಿರುವವರು ಮುಖ್ಯ ಪ್ರಾಣದೇವರು. ಶ್ವಾಸೋಚ್ಛ್ವಾಸ ಮಾಡಿಕೊಂಡು ರಕ್ಷಣೆಗೋಸ್ಕರ ಎಲ್ಲ ದೇವತೆಗಳು, ಮಲಗಿದ ಜೀವ ಅವರ ರಕ್ಷಣೆಗೋಸ್ಕರ ಪ್ರಾಣದೇವರು ತಮ್ಮ ವ್ಯಾಪಾರ ಮಾಡ್ತಾರೆ. ಮತ್ತೆ ಶಿಷ್ಯ ಕೇಳಿದ, ರುದ್ರದೇವರು ಸ್ವಲ್ಪ ಲೇಟ್ ಆಗಿ ಮಲಗಿದ ಹಾಗೆ ಮುಖ್ಯ ಪ್ರಾಣದೇವರು ಸ್ವಲ್ಪ ತಡವಾಗಿ ಮಲಗ್ತಾರೋ ಹೇಗೆ ಅಂತ. ಗುರುಗಳು ಹೇಳಿದ್ರು, ಅವರು ಮಲಗೋದೇ ಇಲ್ಲ ಅಂದ್ರು. ಯಾಕೆ ಗುರುಗಳೇ, ನಿದ್ದೆ ಬರೋದಿಲ್ಲ, ಅವ್ರು ಮಲಗೋದೇ ಇಲ್ವೇ? ಇಲ್ಲ, ಅವ್ರು ಮಲಗಿದ್ರೆ ಮತ್ತೆ ಮಲಗಿದವರು ಯಾರು ಹೇಳೋದಿಲ್ಲ ಅಷ್ಟೇ. ಮಲಗಿದವರೆಲ್ಲ ಮರುದಿವಸ ಹೇಳಬೇಕು ಅಂತಂದ್ರೆ ಮುಖ್ಯ ಪ್ರಾಣದೇವರು ಎಚ್ಚರದಲ್ಲೇ ಇರಬೇಕಂತ. ಅಂಥ ಶಕ್ತಿ ಮುಖ್ಯ ಪ್ರಾಣದೇವರು. ಸದಾ ರಕ್ಷಣೆಗೋಸ್ಕರ ರಾತ್ರಿಡೀ ಅವರು ಶ್ವಾಸೋಚ್ಛ್ವಾಸವನ್ನ ಮಾಡಿಸ್ತಾ ಎಚ್ಚರದಲ್ಲೇ ಇರ್ತಾರಂತ. ಅದನ್ನೇ ರಕ್ಷಾರ್ಥಮೇವ ಪರಿಜಾಗ್ರತಿ ಭೀಮಸೇನೆ. ಅರ್ಜುನ, ನಕುಲ ಸಹದೇವ ಇವರೆಲ್ಲ ಮಲಗಿದಾಗ ಭೀಮಸೇನ ದೇವರು ಅವರನ್ನು ರಕ್ಷಣೆ ಮಾಡಬೇಕು ಅಂತ ಎಚ್ಚರದಲ್ಲಿದ್ರಂತೆ. ಆದ್ರಿಂದಲೇ ರಕ್ಷಣೆ ಆಯ್ತು. ನೋಡಿ, ಆವಾಗ ಏನಾಗಿದೆ ಅಂದ್ರೆ, ಇವರು ಹಿಡಿಂಬವನಕ್ಕೆ ಬಂದ ಕೂಡಲೇ ಹಿಡಿಂಬ ಅಂತ ಒಬ್ಬ ರುದ್ರದೇವರ ವರ ಪಡೆದಂತಹ ಮಹಾರಾಕ್ಷಸ ಇದ್ದ. ಆ ಹಿಡಿಂಬಾಸುರ ತನ್ನ ತಂಗಿಯನ್ನ, ಹಿಡಿಂಬಿಯನ್ನ ಕಳಿಸಿದ್ದಾನಂತೆ. ಯಾರೋ ಮನುಷ್ಯರು ಬಂದ ಹಾಗೆ ಕಾಣಿಸ್ತಾ ಇದೆ. ಅವರಿಗೆಲ್ಲ ಅಸುರರಿಗೆ ಮನುಷ್ಯರ ಗಂಧದಿಂದ ಗೊತ್ತಾಗ್ತಿತ್ತಂತೆ. ಯಾರಾದ್ರೂ ಮನುಷ್ಯರು ಕಾಡಿಗೆ ಬಂದ್ರೆ ಆ ವಾಸನೆ ಬಂದ್ಬಿಡ್ತಿತ್ತಂತೆ ಅವ್ರಿಗೆ. ಆ ಹಿಡಿಂಬಾಸುರ ತನ್ನ ತಂಗಿಯನ್ನ, ಹಿಡಿಂಬಿಯನ್ನ ಕಳಿಸಿದ್ದಾನೆ. ಹೋಗು, ಯಾರೋ ಮನುಷ್ಯರು ಬಂದಿದ್ದಾರೆ, ಅವ್ರನ್ನ ಇಲ್ಲಿ ತಿನ್ಲಿಕ್ಕೆ ತಗೊಂಡು ಬಾ ಅಂತ. ಅವಳೂ ಬಂದದ್ದು ಅದಕ್ಕೋಸ್ಕರನೇ. ಅವನೊಬ್ಬ ವಿಚಿತ್ರ ರಾಕ್ಷಸ ಹಿಡಿಂಬ. ತನ್ನ ತಂಗಿಯನ್ನು ಉಪಯೋಗಿಸಿಕೊಂಡು ಬದುಕ್ತಿದ್ದಂತೆ. ಸುಮ್ಮನೆ ಕೂತಿರೋದು, ಈ ಹೆಣ್ಣು ಮಗಳನ್ನು ಕಳಿಸೋದು, ಅವ್ರನ್ನ ಹಿಡ್ಕೊಂಡ್ ಬಾ, ಇವ್ರನ್ನ ಹಿಡ್ಕೊಂಡು ಬಾ ಅಂತ. ಅಂಥ ರಾಕ್ಷಸ ಹಿಡಿಂಬ ತಂಗಿಯನ್ನ ಕಳಿಸಿದ್ದ. ಆ ತಂಗಿ ಹಿಡಿಂಬಿ ಬಂದದ್ದೇ ಇವ್ರನ್ನೆಲ್ಲ ಎತ್ಕೊಂಡು ಹೋಗ್ಲಿಕ್ಕೆ, ಆ ಹಿಡಿಂಬನ ಬಾಯಿಗೆ ಹಾಕ್ಲಿಕ್ಕೆ. ಆದ್ರೆ ಭೀಮಸೇನ ದೇವರು ರಕ್ಷಣೆ ಮಾಡ್ಲಿಕ್ಕೆ ಅಂತ ಅಲ್ಲಿ ಇದ್ದದ್ರಿಂದ ಇವರೆಲ್ಲ ಬದುಕೊಳ್ಳೋದು. ಏನಾಯ್ತು, ಆ ಹಿಡಿಂಬಿ ಬರುವಾಗ ಇವರನ್ನ ತಗೊಂಡು ಹೋಗಬೇಕು ಅಂತ ಬಂದ್ರೆ ಸಾಕ್ಷಾತ್ ಸಮಸ್ತ ಶುಭ ಲಕ್ಷಣ ಸಾರಭೂತಂ, ಅನೇಕ ಸೌಂದರ್ಯ ಭರಿತನಾಗಿರ್ತಕ್ಕಂಥ, ಅನೇಕ ಗುಣಭರಿತನಾದ, ಅನೇಕ ಲಕ್ಷಣಗಳಿಂದ 32 ಸಲ್ಲಕ್ಷಣಗಳಿಂದ ಕೂಡಿದಂಥ ಭೀಮಸೇನ ದೇವರನ್ನ ನೋಡಿದ ಕೂಡಲೇ ಆ ಹಿಡಿಂಬಿಗೆ ಭೀಮನನ್ನ ವಿವಾಹ ಆಗಬೇಕು ಅಂತ ಅನ್ನತಕ್ಕಂತಹ ಪ್ರವೃತ್ತಿ ಬಂತಂತೆ. ಇವರನ್ನ ತಿನ್ಲಿಕ್ಕೆ ಅಂತ ಬಂದವಳು, ಎತ್ಕೊಂಡು ಹೋಗ್ಲಿಕ್ಕೆ ಅಂತ ಬಂದವಳು ಭೀಮನನ್ನ ಮದುವೆ ಆಗಬೇಕು ಅಂತ ವಿಚಾರ ಮಾಡ್ತಾ ಇದ್ದಾಳೆ. ಭೀಮನನ್ನ ನೋಡಿದ ಕೂಡಲೇ ಅವಳಿಗೆ ಕಾಮಾವೇಶ ಆಗಬೇಕಾದ್ರೆ ಯಾರವಳು ಹಿಡಿಂಬಿ? ಯಾಕೆ ಹೀಗಾಯ್ತು ಅಂತಂದ್ರೆ, ಆ ಹಿಡಿಂಬಿಯ ಸ್ವರೂಪ ಹೇಳ್ತಾರೆ ಶ್ರೀಮದಾಚಾರ್ಯರು. ಇಂದ್ರಲೋಕದ ಸಂಪತ್ತಿಗೆ
ಅಭಿಮಾನಿ ಒಬ್ಳಿದ್ದಾಳಂತೆ, ಶ್ರೀ ಅಂತ ಅವಳ ಹೆಸರು. ಸುರೇಂದ್ರ ಲೋಕ ಶ್ರೀರೇವ ಚಕ್ರ ದಯಿತಾ ತ್ವಪರೈವ ಶಕ್ಯಾಹ. ದೇವೇಂದ್ರ ಲೋಕದ ಸಂಪತ್ತಿನ ಅಭಿಮಾನಿ ಶ್ರೀ ಅವಳು. ಅವಳ ಹೆಸರೇ ಶ್ರೀ, ಸಂಪತ್ತಿಗೆ ಅಭಿಮಾನಿ ಇಂದ್ರಲೋಕದ. ಅಂತ ಅವಳು, ಆ ಶ್ರೀ ಎನ್ನುವಳು ಇಂದ್ರದೇವರ ಹೆಂಡತಿಯೂ ಹೌದು. ದೇವೇಂದ್ರನ ಹೆಂಡತಿ ಶಚೀದೇವಿ, ಇವಳೊಬ್ಳು ಶ್ರೀ ಅಂತ. ಇವಳು ಕೂಡ ದೇವೇಂದ್ರನ ಪತ್ನಿಯೇ. ಒಮ್ಮೆ ಶಚಿಗಿಂತ ತಾನು ಹೆಚ್ಚು ಪ್ರಿಯಳಾಗಬೇಕು ಅಂತ ಪ್ರಯತ್ನ ಮಾಡಿದ್ಲಂತೆ. ಶಚೀದೇವಿ ಜೊತೆಗೆ ಸ್ಪರ್ಧಾ ಮನೋಭಾವ ಬಂತು. ಆದ್ರಿಂದ ಶಚಿ ಶಾಪ ಹಾಕಿದ್ಲಂತೆ, ನನ್ನ ಜೊತೆಗೆ ನೀನು ಸ್ಪರ್ಧೆ ಮಾಡಿ ನನಗಿಂತ ಹೆಚ್ಚು ಇಂದ್ರನಿಗೆ ಪ್ರಿಯಳಾಗಬೇಕು ಅಂತ ಹೊರಟಿದ್ದಿ, ನೀನು ರಾಕ್ಷಸಿಯಾಗಿ ಹುಟ್ಟು ಅಂತ ಶಾಪ ಹಾಕಿಬಿಟ್ಲಂತೆ. ಹೀಗೆ ದೇವೇಂದ್ರನ ಹೆಂಡತಿ ಶಚಿಯೊಂದಿಗೆ ಸ್ಪರ್ಧೆ ಮಾಡಿ ಶಚಿಯ ಶಾಪದಿಂದ ರಾಕ್ಷಸಿಯಾಗಿದ್ಲು. ಅವಳೇ ಹಿಡಿಂಬಿ. ಹಿಡಿಂಬಿ ಅಂದ್ರೆ ಇಂದ್ರದೇವರ ಹೆಂಡತಿ. ಆ ಹಿಡಿಂಬಿಯಾಗಿ ಹುಟ್ಟಿದಾಗ ಅವಳಲ್ಲಿ ಭಾರತೀಯ ಆವೇಶ ಇತ್ತು, ಭಾರತೀ ದೇವಿಯರ ಆವೇಶ. ಆದ್ರಿಂದ ಸಾ ರಾಕ್ಷಸೀ ತನುಮವಾಪ ಸುರೇಂದ್ರ ಲೋಕ ಶ್ರೀರೇವ ಶಕ್ರದಯಿತಾ ತ್ವಪರೈವ ಶಕ್ಯಾ ಶಾಪಾತ್ ಸ್ಪೃಧಾ ಪತಿಮವಾಪ್ಯ ಚ ಮಾರುತಿಂ ಸಾ ಪ್ರಾಪ್ತುಂ ನಿಜಾಂ ತನುಮಯಾಚತ ಭೀಮಸೇನಂ. ಭೀಮಸೇನನ್ನ ಪತಿಯನ್ನಾಗಿ ಪಡೆದ್ರೆ ಅವಳಿಗೆ ನೈಜ ರೂಪ ಬರ್ತಿತ್ತಂತೆ, ಪುನಃ ತನ್ನ ಲೋಕಕ್ಕೆ ಹೋಗಬಹುದಾಗಿತ್ತಂತೆ. ಆದ್ರಿಂದ ಭಾರತೀ ದೇವಿಯರ ಸೇವೆ ಮಾಡಿ ಭಾರತೀ ದೇವಿಯರಿಂದ ವರ ಪಡೆದು ಭಾರತೀಯ ಆವೇಶವನ್ನ ಪಡ್ಕೊಂಡು, ಆ ಸುರೇಂದ್ರ ಲೋಕದ ಸಂಪತ್ತಿನ ಅಭಿಮಾನಿ ಇಂದ್ರನ ಹೆಂಡತಿ ಶ್ರೀ ಅವಳು ಹಿಡಿಂಬಿಯಾಗಿ ಹುಟ್ಟಿದಾಗ ಭಾರತೀಯ ಆವೇಶ ಇತ್ತಂತೆ. ಭಾರತೀಯ ಆವೇಶ ಇದ್ದದ್ರಿಂದ ಭೀಮನನ್ನ ನೋಡಿ ಅವಳು ಕಾಮಾವಿಷ್ಟಳಾಗಿ ಮದುವೆ ಆಗಬೇಕು ಅಂತ ಬಂತು. ಇಲ್ದಿದ್ರೆ ಅವಳಿಗೆ ಭೀಮನನ್ನ ಮದುವೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಭಾರತಿಯಿಂದ ವರ ಪಡೆದು ಭಾರತೀಯ ಆವೇಶವನ್ನ ಪಡ್ಕೊಂಡಿದ್ಲು. ಬಂದು ಭೀಮನನ್ನ ಕೇಳಿದಾಗ ಭೀಮಸೇನ ದೇವರು ಹೇಳ್ತಾರೆ, ಇಲ್ಲಿ ಭೀಮನ ಧರ್ಮ ನೋಡ್ಬೇಕು. ಅವಳೇನೋ ಕಾಮವಿಷಳಾದ್ಲು, ಆದ್ರೆ ಭಾರತೀ ದೇವಿ ಆವೇಶನೂ ಇತ್ತು ಹಿಡಿಂಬಿಯಲ್ಲಿ. ಆದ್ರೆ ಭೀಮಸೇನ ದೇವರು ಮಾತ್ರ ತಮ್ಮ ವಿಶೇಷವಾದಂತಹ ಧರ್ಮದ ಪ್ರಜ್ಞೆಯನ್ನು ತೋರಿಸ್ತಾ ಇದ್ದಾರಲ್ಲಿ. ಅವಳು ಬಂದು ನನ್ನನ್ನು ವಿವಾಹವಾಗುವಂತ ಕೇಳಿದಾಗ ಸರ್ವಜ್ಞನೇ ಆಗಿರತಕ್ಕಂಥ ಭೀಮನಿಗೆ ಗೊತ್ತಿತ್ತು ಭಾರತೀ ದೇವಿ ಆವೇಶ ಇದೆ ಅಂತ. ಆದರೂ ಭೀಮ ಹೇಳ್ತಾನೆ, ನನ್ನ ಅಣ್ಣ ಯುಧಿಷ್ಠಿರ ಇದ್ದಾನೆ, ಯುಧಿಷ್ಠಿರನಿಗೆ ಇನ್ನೂ ಮದುವೆ ಆಗಿಲ್ಲ, ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಆದ್ರೆ ಅದೊಂದು ಅಧರ್ಮ ಆಗ್ತದೆ ಅಂತ ಧರ್ಮಶಾಸ್ತ್ರದ. ಅಣ್ಣನಿಗೆ ವಿವಾಹ ಆಗದ ಹೊರತು ತಮ್ಮ ಮದುವೆ ಆಗ್ಲಿಕ್ಕಿಲ್ಲ. ಒಂದು ವೇಳೆ ತಮ್ಮ ಮದುವೆ ಮಾಡಿಕೊಂಡ, ಅಣ್ಣನನ್ನು ಬಿಟ್ಟು ತಾನು ಪೂರ್ವದಲ್ಲಿ ವಿವಾಹ ಮಾಡಿಕೊಂಡ ಅಂತಂದ್ರೆ ಅದು ಪರಿವೇದನ ಅಂತ ಕರೀತಾರೆ. ಪರಿವೇದನ ಅಂತ ಒಂದು ಅಧರ್ಮ, ಅವನಿಗೆ ಪರಿವೇತ್ತ ಅಂತ ಹೆಸರು. ಅಣ್ಣನನ್ನು ಬಿಟ್ಟು ತಮ್ಮ ಮದುವೆ ಮಾಡಿಕೊಂಡ್ರೆ ಪರಿವೇತ್ತನಾಗ್ತಾನೆ, ಪರಿವೇದನ ಅನ್ನೋ ಅಧರ್ಮ ಬರ್ತದೆ. ಆದ್ರಿಂದ ಯುಧಿಷ್ಠಿರನಿಗೆ ಇನ್ನೂ ವಿವಾಹ ಆಗಿಲ್ಲ, ಆದ್ರಿಂದ ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಆ ಹಿಡಿಂಬಿ ಹತ್ರ ಹೇಳ್ತಾ ಇದ್ದಾನೆ. ಮತ್ತೆ ಮತ್ತೆ ಕೇಳ್ತಾ ಇದ್ದಾಳವಳು ಪುನಃ ಪುನಃ. ಯಾಕೆಂದ್ರೆ ಅವಳಿಗೆ ಶಾಪ ಮುಕ್ತಿ ಆಗ್ಬೇಕಾಗಿತ್ತು. ರಾಕ್ಷಸಿಯಾಗಿ ಹುಟ್ಟಿದ್ಲು ಹಿಡಿಂಬಿ, ಶಾಪ ಮುಕ್ತಿಯಾಗಿ ಪುನಃ ಸ್ವರ್ಗಲೋಕಕ್ಕೆ ದೇವೇಂದ್ರ ಲೋಕಕ್ಕೆ ಅವಳು ಹೋಗ್ಬೇಕಾದ್ರೆ ಭೀಮನನ್ನ ಮದುವೆ ಆಗದೆ ಹೊರತು ಸಾಧ್ಯ ಇದ್ದಿಲ್ಲ. ಭೀಮನನ್ನ ಮದುವೆ ಆದಾಗ ಶಾಪದ ಮೋಕ್ಷ ಅಂತಿತ್ತು. ಅದಕ್ಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ ತನ್ನ ಶಾಪ ಮೋಕ್ಷಕ್ಕೋಸ್ಕರ. ಆಗ ಭೀಮಸೇನ ದೇವರು ತಮ್ಮ ಧರ್ಮದ ನಿಷ್ಠೆ ತೋರಿಸಿದಂತೆ ತಮ್ಮ ದಿವ್ಯ ಜ್ಞಾನವನ್ನು ತೋರಿಸ್ತಾ ಇದ್ದಾರೆ ಭೀಮಸೇನ ದೇವರು. ಭೀಮ ಹೇಳ್ತಾನೆ, ಆಗ್ಲಿ, ನಾನ್ ನಿನ್ನನ್ನ ಶಾಪ ಮೋಕ್ಷ ಆಗಬೇಕು, ನಿಜ ಶಾಪ ಮೋಕ್ಷ ನಾನು ಮಾಡ್ತೇನೆ, ಆದ್ರೆ ಈಗ ನಾನು ಮದುವೆ ಆಗೋದಿಲ್ಲ. ವೇದವ್ಯಾಸ ದೇವರು ನಾಳೆ ಅಲ್ಲ ನಾಡದ್ದು ಇಲ್ಲಿಗೆ ಬರ್ತಾರೆ. ವೇದವ್ಯಾಸ ದೇವರು ಬಂದು ನೀನು ಮದುವೆ ಮಾಡ್ಕೋ ಅಂತ ಅವ್ರು ಹೇಳಿದ್ಮೇಲೆ ಮಾಡ್ಕೊಳ್ಳಿ. ಯಾಕೆ ಅಣ್ಣನನ್ನ ಬಿಟ್ಟು ಮದುವೆ ಆದ್ರೆ ಪರಿವೇದನ, ವೇದವ್ಯಾಸ ದೇವರು ಹೇಳಿದ್ರು ಅಂತಂದ್ರೆ ಯಾವ ದೋಷನೂ ಇಲ್ಲ. ದೊಡ್ಡವರು ಅನುಮತಿ ಕೊಟ್ಟರು, ಅವರ ಬಾಯಿಂದ ಒಂದು ಮಾತು ಬಂತು ಅಂತಂದ್ರೆ ಅಷ್ಟು ನಿಷ್ಠೆ ಭೀಮನಿಗೆ, ಅದೇ ಧರ್ಮ. ಆದ್ರಿಂದ ನಾಳೆ ಅಲ್ಲ ನಾಡದು ಬರ್ತಾರೆ ವೇದವ್ಯಾಸ ದೇವರು. ಬಂದು ಹೇಳ್ತಾರೆ, ಆಮೇಲೆ ಮದುವೆ ಮಾಡ್ಕೊಳ್ತೀನಿ ಅಂತ ಇಷ್ಟು ತನ್ನ ದಿವ್ಯ ಜ್ಞಾನವನ್ನು ತೋರಿಸಿದ. ಜ್ಞಾನಂಚ ನೈಜಂ ಅಭಿದರ್ಶಯಿತು ಪುನಶ್ಚ ಪ್ರಾಹೇಶ್ವರೋ ಅಖಿಲ ಜಗದ್ಗುರು ಇಂದಿರೇಶ ವ್ಯಾಸಸ್ವರೂಪ ಇಹ ಚೇತ್ಯ ಪರಶ್ವ ಏವ ಮಾಂತೆ ಪ್ರದಾಸ್ಯತಿ ತದಾ ಪ್ರಕರೋಷಿ ಮೇರ್ಥ್ಯಂ. ನನ್ನನ್ನೇ ಮದುವೆ ಮಾಡ್ಕೊಂತ ಹೇಳ್ತಾರೆ, ಆಗ ನಾನು ಮಾಡ್ಕೊಳ್ತೀನಿ. ಇಷ್ಟು ಮಾತುಕತೆ ನಡೀತಾ ಇದ್ದಾಗ ಹಿಡಿಂಬಿ ಯಾಕೋ ಬರ್ಲಿಲ್ಲ, ವಿಳಂಬ ಮಾಡಿದ್ಲು ಅಂತ ಹಿಡಿಂಬಾಸುರನೇ ಬಂದ. ಆ ಹಿಡಿಂಬ ಬರ್ತಾ ಇದ್ದಾನೆ, ಕೋಪಗೊಂಡು ಬಂದು ಭೀಮನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಇವರನ್ನೆಲ್ಲ ಭಕ್ಷಣಕ್ಕೋಸ್ಕರ ತಗೊಂಡು ಬಾ ಅಂತಂದ್ರೆ ನೀನಿಲ್ಲಿ ಸರಸ ಸಲ್ಲಾಪ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಅವಳನ್ನೇ ಕೊಲ್ಲಿಕ್ಕೆ ಬಂದಂತೆ ಹಿಡಿಂಬಿಯನ್ನೇ. ಸಾ ಭೀಮಮೇವ ಶರಣಂ ಪ್ರಜಗಾಮ ತಾಂಚ ಭ್ರಾತೃಂಶ್ಚ. ಆ ಹಿಡಿಂಬಿ ಬಂದು ಭೀಮನಿಗೆ ಶರಣಾಗತಳಾಗಿಬಿಟ್ಟು, ಈ ಹಿಡಿಂಬ ಇವಾಗ ನನ್ನನ್ನೇ ಕೊಲ್ತಾನೆ, ನೀನ್ ಕಾಪಾಡಬೇಕು ಅಂತಂದಾಗ ಹಿಡಿಂಬಿಯನ್ನ ರಕ್ಷಣೆ ಮಾಡಿದ. ಮದುವೆ ಆಗುವಂತ ಕೇಳಿದಾಗ ಆಗ್ಲಿಲ್ಲ, ಕಾಪಾಡು ಅಂತ ಕೇಳಿದಾಗ ಕಾಪಾಡಿದ. ಅದ್ರಲ್ಲೇನು ಪರವಾಗಿಲ್ಲ. ಮದುವೆ ಆದ್ರೆ ತಪ್ಪಾಗ್ತಿತ್ತು, ಅಣ್ಣನನ್ನು ಬಿಟ್ಟು ವಿವಾಹ ಆದ್ರೆ. ರಕ್ಷಣೆ ಮಾಡು ಅಂತಂದಾಗ ಹಿಡಿಂಬಿಯನ್ನ ಈ ಕಡೆ ಇಟ್ಟು ತಾನು ಹಿಡಿಂಬನ ಹತ್ರ ಯುದ್ಧ ಮಾಡ್ಲಿಕ್ಕೆ ಹೋಗಿದ್ದಾನೆ. ಹಿಡಿಂಬನಿಗೂ ಭೀಮಸೇನ ದೇವರಿಗೂ ಯುದ್ಧ ನಡೀತು. ಎಂಥ ಯುದ್ಧ! ಅವನು ದೊಡ್ಡ ರಾಕ್ಷಸ ಹಿಡಿಂಬ. ರಾಕ್ಷಸರು ಯುದ್ಧ ಮಾಡೋದು ಅಂತಂದ್ರೆ ದೊಡ್ಡ ಮರಗಳನ್ನೇ ಎತ್ತಿ ಬಿಡ್ತಿದ್ರಂತೆ, ಮರವನ್ನೇ ಕಿತ್ತೋದು ಯುದ್ಧಕ್ಕೆ ಬರೋದು. ಅಂಥ ಮರ ಕಿತ್ತುಕೊಂಡು ಯುದ್ಧಕ್ಕೆ ಬರ್ತಾ ಇದ್ದಾಗ
ಭೀಮಸೇನ್ ದೇವರು ಅದೇ ಕೆಲಸ ಮಾಡಿದ್ರು. ಅವರು ಕೂಡ ಲೀಲಾಜಾಲವಾಗಿ ಮರ ಕಿತ್ತಿ ಯುದ್ಧ ಮಾಡ್ತಿದ್ದಾರೆ. ಮೊದಲು ಹಿಡಿಂಬನಿಗೆ ಹೇಳಿದ್ರಂತೆ, ಇಲ್ಲಿ ಬೇಡ, ಸ್ವಲ್ಪ ಆಚೆ ಹೋಗೋಣ ಅಂದ್ರ. ಯಾಕೆಂದ್ರೆ ಅವರೆಲ್ಲ ಮಲಗಿದ್ರು. ಧರ್ಮರಾಜ, ಕುಂತಿ ಅವರೆಲ್ಲ ಸುಖ ನಿದ್ರೆ ಮಾಡ್ತಿದ್ದಾರೆ. ಅವರಿಗೆ ನಿದ್ರಾ ಭಂಗ ಬರಬಾರ್ದು. ಬಹಳ ಹೆದರಿದ್ರು ಬೇರೆ. ಅವರಿಗೆ ಸುಖ ನಿದ್ದೆಗೆ ಭಂಗ ಬರಬಾರದು, ಸ್ವಲ್ಪ ಆಚೆ ಹೋಗೋಣ ಅಂತ ಹೇಳಿ ಹಿಡಿಂಬಿಯನ್ನ ಅಲ್ಲೇ ಬಿಟ್ಟು ಭೀಮ ದೂರ ಕರ್ಕೊಂಡು ಹೋಗಿ, ಬಹುದೂರ ಹಿಡಿಂಬನನ್ನ ಕರ್ಕೊಂಡು ಹೋಗಿ ಯುದ್ಧ ಮಾಡಿದನಂತೆ. ಆ ಎಂಥ ಯುದ್ಧ ಅಂದ್ರೆ ಮೊದಲು ಮುಷ್ಟಿ ಯುದ್ಧ ನಡೀತಂತೆ. ದೂರ ಹೋದ ಮೇಲೆ ಮುಷ್ಟಿ ಯುದ್ಧ. ಆ ಮುಷ್ಟಿ ಯುದ್ಧ ಆದ ಮೇಲೆ, ಅದರಲ್ಲಿ ಸೋತ ಮೇಲೆ ಹಿಡಿಂಬ ಮರಗಳನ್ನು ಕಿತ್ತಲಿಕ್ಕೆ ಶುರು ಮಾಡಿದ. ಆ ಮರಗಳೆಲ್ಲ ಖಾಲಿ ಆದ್ವಂತೆ. ಅಲ್ಲಿದ್ದಂತಹ ದೊಡ್ಡ ದೊಡ್ಡ ಬಂಡೆ ಕಲ್ಲು ಕಿತ್ತಿದ, ಅದೆಲ್ಲ ಖಾಲಿ ಆಯಿತು. ದೂರದ ಬೆಟ್ಟಗಳನ್ನೇ ಕಿತ್ತಿದ್ನಂತೆ. ಮೊದಲು ಮುಷ್ಟಿ ಯುದ್ಧ, ಮರದ ಯುದ್ಧ, ಆಮೇಲೆ ಕಲ್ಲಿನ ಯುದ್ಧ, ಬೆಟ್ಟದ ಯುದ್ಧವೇ ನಡೀತಂತೆ. ಈ ರೀತಿ ಯುದ್ಧ ನಡೆದಾಗ ದೊಡ್ಡ ಭಯಂಕರವಾದಂತಹ ದಟ್ಟವಾದ ಅರಣ್ಯ, ಸುಮಾರು 35 ಮೈಲು ವಿಸ್ತಾರ, ಯಾವ ಮರವೂ ಇಲ್ಲದಂತೆ, ಬೆಟ್ಟ ಇಲ್ಲ, ಗುಡ್ಡ ಇಲ್ಲ, ಕಲ್ಲಿಲ್ಲ, ಆ ರೀತಿ ಆಗೋಯ್ತಂತೆ. ಯಾರಾದ್ರೂ ಪ್ಲಾಟ್ ಮಾಡಿ ಮಾರಬಹುದಾಗಿತ್ತು. ಅಷ್ಟು ಕ್ಲೀನ್ ಮಾಡಿಬಿಟ್ರಂತೆ ಭೀಮ ಮತ್ತು ಹಿಡಂಬ ಸೇರಿ. ಈ ರೀತಿ ಮಾಡಿ ಒಂದೇ ಒಂದು ಮರ ಉಳಿಲಿಲ್ಲಂತೆ, ಒಂದು ಬೆಟ್ಟ ಉಳಿಲಿಲ್ಲ, ಒಂದು ಕಲ್ಲು ಉಳಿಲಿಲ್ಲ, ಆ ರೀತಿ ಮಾಡಿಬಿಟ್ರಂತೆ. ತದಾಸೀತ್ ತುಮುಲಂ ಯುದ್ಧಂ ಭೀಮಸೇನ ಹಿಡಿಂಬಯೋ ತದ್ವನಂ ಪರಿತಃ ಪಂಚಯೋಜನಂ ನಿರ್ಮಹೀರುಹಂ ನಿರ್ಲತಾ ಗುಲ್ಮ ಪಾಷಾಣಂ ನಿರ್ಮೃಗಂ ಚಕ್ರತುರ್ಭೃಶಂ. ಕಾಡೇ ಇಲ್ಲ ಅಂದ್ಮೇಲೆ ಮೃಗ ಎಲ್ಲಿ ಬರಬೇಕು? ಒಂದು ಬಳ್ಳಿ ಇಲ್ಲ, ಒಂದು ಮರ ಇಲ್ಲ, ಒಂದು ಕಲ್ಲಿಲ್ಲ, ಬೆಟ್ಟ ಇಲ್ಲ. ಅಷ್ಟು ಸ್ವಚ್ಛ ಆಗುವ ರೀತಿಯಲ್ಲಿ 35 ಮೈಲು ವಿಸ್ತಾರದ ಜಾಗದಲ್ಲಿ ಹೋರಾಡಿದ್ರಂತ ಅವರಿಬ್ರು. ಇಷ್ಟು ಹೋರಾಡುವಾಗ ಮತ್ತೆ ಇವರಿಗೆ ಎಚ್ಚರ ಆಗದೆ ಇರ್ತದೇನು? ಕುಂತಿ, ಧರ್ಮರಾಜ ಅವರಿಗೆಲ್ಲ ಎಚ್ಚರಿಕೆ ಆಯಿತು. ಎಲ್ಲರೂ ಬಂದಿದ್ದಾರೆ, ಬಹಳ ಆತಂಕದಿಂದ ಬಂದ್ರಂತೆ. ಇನ್ನು ಹೆಚ್ಚು ಯುದ್ಧ ಮಾಡಬಾರದು ಅಂತ ಅನಿಸ್ತು ಭೀಮನಿಗೆ. ಇವರೆಲ್ಲ ಆತಂಕ ಪಡ್ತಾರೆ, ಗಾಬರಿ ಆಗ್ತಾರೆ ಅಂತ ಹೇಳಿ ಆ ಹಿಡಿಂಬನನ್ನ ಭೀಮಸೇನ್ ದೇವರು ವಧೆ ಮಾಡಿದ್ರು. ಅದು ಅವನಿಗೆ ರುದ್ರದೇವರ ವರ ಇತ್ತು. ಆದರೂ ಕೂಡ ಭೀಮ ರುದ್ರದೇವರ ವರ ಏನು ಅಡ್ಡಿ ಆಗುವುದಿಲ್ಲ ಭೀಮನಿಗೆ, ಆದ್ರಿಂದ ವಧೆ ಮಾಡಿದ. ಹಿಡಿಂಬನ ವಧೆ ಆಯಿತು. ಮತ್ತೆ ಹಿಡಿಂಬಿ ಪುನಃ ಬಂದು ಬೇಡ್ಕೊಳ್ತಾ ಇದ್ದಾಳೆ, ವಿವಾಹ ಆಗು, ಈಗ ನನ್ನ ಮದುವೆ ಆಗು. ಇಲ್ಲ ಅಂದ್ರು ಭೀಮಸೇನ್ ದೇವರು. ವೇದವ್ಯಾಸ ದೇವರು ಬಂದು ಹೇಳ್ಬೇಕು, ಹೋಗಿ ಕುಂತಿ ಮತ್ತು ಯುಧಿಷ್ಠಿರನ ಕೇಳಿಲ್ಲಂತೆ, ನೀವಾದ್ರೂ ಹೇಳ್ರಿ. ಯುಧಿಷ್ಠಿರ ಅಡ್ಡಿಯಾಗಿದ್ದಾನೆ, ಇವಾಗ ಬಂದು ಯುಧಿಷ್ಠಿರನ ಕೇಳ್ಕೊಂಡ್ಲು, ಭೀಮನಿಗೆ ಮದುವೆ ಆಗ್ಲಿಕ್ಕೆ ಹೇಳು. ಹೇಳಿದ ಯುಧಿಷ್ಠಿರ, ಅಣ್ಣನಾದ ನಾನೇ ಅನುಮತಿ ಕೊಡ್ತಿದ್ದೀನಿ, ಮದುವೆ ಆಗು ಅಂತ. ಕುಂತಿ ಹೇಳಿದ್ದು ವಿವಾಹ ಆಗು ಅಂತ. ಸ್ವಲ್ಪ ದಿವಸ, ಸ್ವಲ್ಪ ಹೊತ್ತು ತಡೀರಿ, ವೇದವ್ಯಾಸ ದೇವರು ಬಂದು ಹೇಳ್ತಾರೆ ಅಂತ ಭೀಮ. ವ್ಯಾಸರು ಬಂದು ಹೇಳಬೇಕು, ಅಷ್ಟು ನಿಷ್ಠೆ. ಬಂದು ಕೊನೆಗೆ ಇಷ್ಟೆಲ್ಲ ನಡೀತಾ ಇರುವಾಗಲೇ ವೇದವ್ಯಾಸ ದೇವರು ಬಂದ್ರು. ಅಭ್ಯಾಮ್ ಅನುಕ್ತಮಪಿಯನ್ನ ಕರೋತಿ ಭೀಮ ಪ್ರಾದುರ್ಬಭೂವ ನಿಖಿಲೋರು ಗುಣಾಭಿಪೂರ್ಣ. ಶ್ರೀಮದ್ ಆಚಾರ್ಯದ್ದು ಒಂದು ಗಮನಿಸಬೇಕು, ಎಲ್ಲೆಲ್ಲಿ ವೇದವ್ಯಾಸ ದೇವರು ಅಂತ ಉಲ್ಲೇಖ ಮಾಡ್ತಾರೆ, ಬರೇ ವ್ಯಾಸ ಅಂತ ಅನ್ನೋದೇ ಇಲ್ಲ. ಒಂದಿಷ್ಟು ವಿಶೇಷಣಗಳನ್ನು ಕೊಟ್ಟು ನಿಖಿಲ ಗುಣಪರಿಪೂರ್ಣರಾಗಿರ್ತಕ್ಕಂತಹ, ನಿರ್ದೋಷರಾದ, ಜ್ಞಾನಾನಂದಾತ್ಮಕರಾದ, ಈ ರೀತಿ ವ್ಯಾಸರಿಗೆ ಹೇಳುವಾಗ ಮೈಮರೆತು ಒಂದೆರಡು ಶ್ಲೋಕ ಅವರ ಗುಣಗಾನ ಮಾಡಿಯೇ ಹೇಳೋದು. ಇಂಥ ಅನೇಕ ಗುಣಭರಿತರಾಗಿರ್ತಕ್ಕಂತಹ ವ್ಯಾಸಾತ್ಮಕ ಹರಿಹಿ ಅನಂತ ಸುಖಾಂಬು ರಾಶಿಹಿ ವಿದ್ಯಾ ಮರೀಚಿ ವಿತತಃ ಸಕಲೋತ್ತಮೋಲಂ. ಸರ್ವೋತ್ತಮರಾಗಿರ್ತಕ್ಕಂತಹ ಜ್ಞಾನ ಮರೀಚಿ ಮಾಲಿಗಳಾದ ವೇದವ್ಯಾಸ ದೇವರು ಅಲ್ಲಿ ಪ್ರಾದುರ್ಭವಿಸಿದರು. ಎಲ್ಲ ಪಾಂಡವರು ನಮಸ್ಕಾರ ಮಾಡ್ತಾರೆ, ಭಕ್ತಿಯಿಂದ ನಮ್ರರಾಗಿ ನಮಸ್ಕಾರ ಮಾಡಿದ್ರು. ಭೀಮಸೇನ್ ದೇವರು ಕೂಡ ಆವಾಗ ಮಾಡಿದ್ದೇನು ಅಂತಂದ್ರೆ, ಸುಮಧ್ವ ವಿಜಯದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ವೇದವ್ಯಾಸ ದೇವರು ಪ್ರಾದುರ್ಭವಿಸಿದ ಕೂಡಲೇ ಮೊದಲು ಇದನ್ನ ಕೇಳಲಿಲ್ಲ, ಹಿಡಿಂಬಿ ಮದುವೆ ಮಾಡ್ಕೊಳ್ತಾ ಇದ್ದಾಳೆ, ಮಾಡ್ಕೊಳ್ಳೋ ಹೇಗೆ ಅಂತ ಕೇಳಲಿಲ್ಲ. ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ. ಅದುವರೆಗೆ ಭೀಮಸೇನ್ ದೇವರು ಏನೇನು ಕರ್ಮ ಮಾಡಿದ್ರು ಅದೆಲ್ಲವನ್ನೂ ಕೂಡ ವೇದವ್ಯಾಸ ದೇವರ ಪಾದಕ್ಕೆ ಅರ್ಪಣೆ ಮಾಡಿದ್ರಂತೆ. ಶ್ರೀಕೃಷ್ಣಾರ್ಪಣ. ಮತ್ತು ಏನು ಅಂದ್ರೆ, ಇದುವರೆಗೆ ನಾನು ಆ ಅರಿಗಿನ ಮನೆಯಲ್ಲಿ ಪುರೋಚನನ ಅಕ್ಕ 5 ಮಂದಿಯನ್ನು ಕೊಂದದ್ದು, ಅವರ ಮಕ್ಕಳನ್ನು ಕೊಂದದ್ದು, ದುರ್ಯೋಧನಾದಿಗಳನ್ನ ಆಟದಲ್ಲಿ ಪರಾಜಯಗೊಳಿಸಿದ್ದು ಎಲ್ಲವೂ ಕೂಡ ನಿಮ್ಮ ಪೂಜಾರೂಪವಾಗಿ ಮಾಡಿದ್ದೇನೆ ಅಂತಾರಂತೆ ಭೀಮಸೇನ್. ಎಲ್ಲವನ್ನೂ ಪೂಜಾರೂಪವಾಗಿ ಮಾಡಿದ್ದೆ. ನದಿಯಲ್ಲಿ ಸ್ನಾನ ಮಾಡುವಾಗ ಎಲ್ಲ ದುರ್ಯೋಧನಾದಿಗಳನ್ನು ಮುಳುಗಿಸ್ತಿದ್ರಂತೆ, ಅದೂ ನಿಮ್ಮ ಪೂಜಾರೂಪವಾಗಿ ಮಾಡಿದ್ದೀನಿ. ನಾನು ಮಾಡಿದ ಕೆಲಸ ಎಲ್ಲ ನಿಮ್ಮ ಪೂಜಾ ಅಂತ ಹೇಳಿ ಸಮರ್ಪಣೆ ಮಾಡಿ, ಮುಂದೆ ಮಾಡೋದನ್ನೆಲ್ಲ ನಿಮ್ಮ ಪೂಜಾರೂಪವಾಗೇ ಮಾಡ್ತೇನೆ ಅಂತ ಸಂಕಲ್ಪನೂ ಕೂಡ ಮಾಡಿದ್ರಂತೆ. ಆಮೇಲೆ ವೇದವ್ಯಾಸ ದೇವರು ಇರ್ಲಿ ಅಂತ ಶುದ್ಧ ಬುದ್ಧಿಯಾದ ಭೀಮಸೇನ್ ದೇವರಿಗೆ ಹೇಳ್ತಾರೆ, ಈ ಹಿಡಿಂಬಿ ಕೇಳ್ತಾ ಇದ್ದಾಳಲ್ಲ, ಮದುವೆ ಆಗು, ವಿವಾಹ ಮಾಡ್ಕೊ. ಒಂದು ಗಂಡು ಹುಟ್ಟೋ ತನಕ, ಒಂದು ಗಂಡು ಮಗು ಆಗೋ ತನಕ ನಿನ್ ಜೊತೆಗಿರ್ಲಿ. ಒಂದು ಗಂಡು ಮಗು ಹುಟ್ಟಿದ ಮೇಲೆ ಇವಳನ್ನು ಬಿಟ್ಟುಬಿಡು, ತಾಯಿ ಮಗ ಇಬ್ರು ಕೂಡ ಹೋಗ್ಲಿ, ಅಲ್ಲಿವರೆಗೆ ನೀನು ಮದುವೆ ಮಾಡ್ಕೋ ಅಂತ ವೇದವ್ಯಾಸ ದೇವರ ಆಜ್ಞೆ ಆಯ್ತು. ಭಾರತೀ ದೇವಿ ಆವೇಶ ಇತ್ತು, ಭೀಮನಿಗೂ ಅದು ಗೊತ್ತಿತ್ತು. ವ್ಯಾಸರು ಹೇಳಲಿ ಅಂತ ಕಾಯ್ತಾ ಇದ್ದ ಭೀಮ, ವೇದವ್ಯಾಸ ದೇವರು ಹೇಳಿದ ಕೂಡಲೇ ಮದುವೆ ಆಗ. ಇದೇ ನೋಡಿ ಭೀಮಸೇನ್ ದೇವರಿಗೂ ಭೀಷ್ಮಾಚಾರ್ಯರಿಗೂ ಇರತಕ್ಕಂಥ ವ್ಯತ್ಯಾಸ.
ಕುರುವೃದ್ಧ ಪಿತಾಮಹ, ಕುರುವೃದ್ಧರಾದ ಪಿತಾಮಹರು ಭೀಷ್ಮಾಚಾರ್ಯರು. ಆದರೆ ಭೀಮ ಮಾಡಿದ ಹಾಗೆ ಅವರು ಮಾಡಲಿಲ್ಲ ನೋಡಿ. ಇದೇ ಭೀಷ್ಮಾಚಾರ್ಯರು ಅವರ ಹತ್ರ ಬಂದು ಪರಶುರಾಮ ದೇವರು ಹೇಳಿದ್ರು, ಅಂಬೆಯನ್ನ ಮದುವೆ ಆಗು, ಪೂರ್ವ ಜನ್ಮದಲ್ಲಿ ನಿನ್ನ ಹೆಂಡತಿಯನ್ನೇ ಮದುವೆ ಆಗು ಅಂತ ಪರಶುರಾಮ ದೇವರು ಹೇಳಿದ್ರೆ ಭೀಷ್ಮ ಮದುವೆ ಆಗಲಿ. ಇಲ್ಲ, ನಾನು ಪ್ರತಿಜ್ಞೆ ಮಾಡಿದ್ದೀನಿ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದೀನಿ, ನನ್ನ ಪ್ರತಿಜ್ಞೆ ನನಗೆ ಮುಖ್ಯ ಅಂತ ಪರಶುರಾಮ ದೇವರು ಹೇಳಿದ್ರು ಕೂಡ ಭೀಷ್ಮಾಚಾರ್ಯರು ಮದುವೆ ಆಗಲಿಲ್ಲ. ಯಾಕೆ? ಪ್ರತಿಜ್ಞಾ ಹಾನಿ ಆಗ್ತದೆ ಅನ್ನೋ ಪ್ರಸಂಗ ಬಂತು. ಅದೇ ಪ್ರಸಂಗ ಭೀಮನಿಗಿತ್ತು. ಅಣ್ಣನನ್ನ ಬಿಟ್ಟು ತಮ್ಮ ಮದುವೆ ಆದ್ರೆ ಅದು ಅಧರ್ಮ, ಪರಿವೇದನ ಅನ್ನತಕ್ಕಂಥ ಒಂದು ಅಧರ್ಮ ಆಗ್ತದೆ ಅಂತ ಗೊತ್ತಿತ್ತು. ಆದರೂ ಕೂಡ ವೇದವ್ಯಾಸ ದೇವರು ಹೇಳಿದ್ರೋ ಇಲ್ಲೋ ಮದುವೆ ಮಾಡಿಕೊಂಡ ಭೀಮ. ಇದು ಧರ್ಮದ ಸೂಕ್ಷ್ಮ. ಪರಮಾತ್ಮನ ಬಾಯಿಯಲ್ಲಿ ಏನಾದ್ರೂ ಒಂದು ಬಂತು ಅಂತಂದ್ರೆ ಅದೇ ಧರ್ಮ, ಅದೇ ಧರ್ಮ. ಅದರಲ್ಲಿ ಮತ್ತೆ ಎರಡನೇ ವಿಚಾರವೇ ಇಲ್ಲ. ಅಶ್ವತ್ಥಾಮ ಹತಃ ಅಂತ ಹೇಳು ಅಂತಂದಾಗ ಕೃಷ್ಣ ಹೇಳಿಬಿಟ್ಟಿದ್ರೆ ಆ ಧರ್ಮರಾಜನಿಗೆ ನರಕದ ದರ್ಶನವೂ ಆಗ್ತಿದ್ದೆ. ಅದರಲ್ಲಿ ಅನುಮಾನ ಪಟ್ಟುಬಿಟ್ಟ, ಕೃಷ್ಣನ ಮಾತಿನಲ್ಲಿ ಅನುಮಾನ ಪಟ್ಟ. ಭೀಷ್ಮಾಚಾರ್ಯರು ಪರಶುರಾಮ ದೇವರ ಮಾತು ಕೇಳಲಿಲ್ಲ. ಅದೇ ಭೀಮಸೇನ ದೇವರು ಮೊದಲು ಮಾಡಿಕೊಳ್ಳೋದಿಲ್ಲ, ಅಧರ್ಮ ಆಗ್ತದೆ ಅಂತ ಹೇಳಿದವರು ಈಗ ವೇದವ್ಯಾಸ ದೇವರು ಹೇಳಿದ ಕೂಡಲೇ ಹಿಡಿಂಬಿಯನ್ನ, ಆ ರಾಕ್ಷಸಿಯನ್ನ ವಿವಾಹ ಮಾಡಿಕೊಂಡು ಬಿಟ್ಟು, ಭಾರತೀ ದೇವಿ ಆವೇಶ ಇದೆ ಅಂತ ವಿವಾಹ ಮಾಡಿಕೊಂಡು 6 ತಿಂಗಳಲ್ಲಿ ಒಂದು ಗಂಡು ಮಗು ಹುಟ್ಟಿತಂತೆ. ಮದುವೆ ಆದ 3 ತಿಂಗಳಿಗೂ ಹುಟ್ಟಿರ್ತದೆ, ಅದು ಬೇರೆ ವಿಷಯ. ಹಂಗ ಹುಟ್ಟಿತು ಅಂತ ತಿಳ್ಕೋಬಾರದು, ಮೊದಲೇ ಏನೋ ಆಗಿತ್ತೇನೋ ಅಂತ ಅರ್ಥ ಅಲ್ಲ. ರಾಕ್ಷಸರಲ್ಲಿ ಹೇಗೆ ಅಂತಂದ್ರೆ ವ್ಯಾಸರು ಹೇಳ್ತಾರೆ, ರಾಕ್ಷಸರಲ್ಲೊಂದು ವಿಚಿತ್ರ ಪದ್ಧತಿ ಅಂತೆ. ಸದ್ಯೋ ಹಿ ಗರ್ಭಂ ರಾಕ್ಷಸ್ಯೋ ಲಭಂತೆ ಪ್ರಸವಂತಿ ಚ. 6 ತಿಂಗಳಿಂದ ಗರ್ಭಿಣಿಯಾಗಿದ್ಲು ಅಥವಾ ಅದಕ್ಕಿಂತ 3 ತಿಂಗಳು ಮುಂಚೆ ಗರ್ಭಿಣಿಯಾಗಿದ್ಲು ಅಂತ ಅರ್ಥ ಅಲ್ಲ. 6 ತಿಂಗಳ ಆದ ಮೇಲೆ ಸದ್ಯ ಗರ್ಭಧಾರಣೆ ಮಾಡಿದ್ಲು, ಸದ್ಯ ಜನ್ಮ ಕೊಟ್ಟುಬಿಟ್ಲಂತ ಒಂದು ಮಗುವಿಗೆ. 9 ತಿಂಗಳು ಗರ್ಭವಾಸ ಇದೆಲ್ಲ ಇಲ್ಲ ರಾಕ್ಷಸಿಯರಲ್ಲಿ. ಇಂಥ ವಿಚಿತ್ರ ದೇವತೆಗಳಲ್ಲಿಯೂ ಇದೆ. ಕೇವಲ ಸ್ಪರ್ಶ ಮಾತ್ರದಿಂದ ವಾಯುದೇವರು ಬಂದು ಕುಂತಿಯನ್ನು ಸ್ಪರ್ಶ ಮಾತ್ರ ಮಾಡಿದ್ದಕ್ಕೇನೆ ಭೀಮಸೇನ ದೇವರು ಹುಟ್ಟಿದ್ರು. ಸ್ಪೃಷ್ಟೈ ವಯಂ ಪ್ರೀತಿ ಮತ ನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ಹಾಗೆ ರಾಕ್ಷಸಿಯಾದ ಹಿಡಿಂಬಿಯೂ ಕೂಡ ಸದ್ಯೋಗರ್ಭವನ್ನ ಧಾರಣೆ ಮಾಡಿ ಭೀಮಸೇನ ದೇವರಿಂದ ಒಂದು ಮಗುವಿಗೆ ಜನ್ಮ ಕೊಟ್ಲು 6 ತಿಂಗಳಾದ್ಮೇಲೆ. 6 ತಿಂಗಳವರೆಗೆ ಹೇಗೆ ಇವರದ್ದು ವ್ಯವಹಾರ ನಡೀತು ಅಂತಂದ್ರೆ, ಹಿಡಿಂಬಿಯನ್ನ ವಿವಾಹ ಮಾಡಿಕೊಂಡ ಮೇಲೆ ಆ ಭೀಮಸೇನ ದೇವರನ್ನ ಹಿಡಿಂಬಿ ಹೆಗಲ ಮೇಲೆ ಕೂಡಿಸ್ಕೊಂಡು ಸೂರ್ಯೋದಯ ಆದ ಕೂಡಲೇ ಹೋಗ್ತಿದ್ಲಂತ. ಸೂರ್ಯೋದಯ ಆದ ಕೂಡಲೇ ಹೆಗಲ ಮೇಲೆ ಕೂಡಿಸ್ಕೊಂಡು ಭೀಮಸೇನ ದೇವರನ್ನ ಎಲ್ಲಾ ಕಡೆ ನಂದನವನ, ಇಂದ್ರವನ ಅಲ್ಲೆಲ್ಲ ಸುತ್ತಾಡಿಸಿ ಬಂದು ಸಾಯಂಕಾಲಕ್ಕೆ ಕಳಿಸ್ತಿದ್ಲಂತ. ರಾತ್ರಿ ಪರಿರಕ್ಷಣೆಗೆ ಬೇಕು ಇವರಿಗೆ. ಇದೇ ರೀತಿ 6 ತಿಂಗಳು ನಡೀತು. 6 ತಿಂಗಳಾದ ಮೇಲೆ ಅವಳು ಹಿಡಿಂಬಿ ಒಬ್ಬ ರಾಕ್ಷಸನಿಗೆ ಜನ್ಮ ಕೊಟ್ಲು. ಅವಳು ರಾಕ್ಷಸಿಯೇ. ರಾಕ್ಷಸಿ ಅಂತಂದ ಕೂಡಲೇ ಕೆಟ್ಟ ರಾಕ್ಷಸಿ ಅಂತಲ್ಲ, ಸಾತ್ವಿಕರಾದಂತಹ ರಾಕ್ಷಸರು. ರಾಕ್ಷಸರಲ್ಲಿ 2 ಗಣ ಇದೆ. ದೇವಗಣಕ್ಕೆ ಸೇರಿದಂತಹ ರಾಕ್ಷಸರು ಅಂತಿದ್ದಾರೆ. ಆ ರೀತಿ ಒಬ್ಬ ರಾಕ್ಷಸ ಘಟೋತ್ಕಚ ಅನ್ನತಕ್ಕಂತಹ ರಾಕ್ಷಸನಿಗೆ ಜನ್ಮ ಕೊಟ್ಟು. ಈ ಹೆಸರು ಕೇಳುವಾಗ ಸ್ವಲ್ಪ ವಿಚಿತ್ರವಾಗಿ ಕಾಣ್ತದೆ. ಘಟೋತ್ಕಚ ಇದೇನ್ ಹೆಸರು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಅವನು ಯಾಕೆ ಘಟೋತ್ಕಚ ಅಂತ ಹೆಸರಿಟ್ರು ಅಂತಂದ್ರೆ, ಹಿಡಿಂಬಿಯಲ್ಲಿ ಆ ಘಟೋತ್ಕಚ ಹುಟ್ಟುವಾಗ ಹುಟ್ಟಿದ ಅವನ ತಲೆ ಘಟ ಇದ್ದಾಗಿತ್ತಂತೆ, ಗಡಿಗೆ ಇದ್ದಾಗಿತ್ತಂತೆ. ತಲೆ ಮೇಲೆ ಒಂದೇ ಒಂದು ಕೂದಲಿಲ್ಲ ಹುಟ್ಟಿದಾಗ. ಪೂರ್ತಿ ಗಡಿಗೆ ಹೇಗೆ ಡಬ್ಬ ಹಾಕಿದ್ರೆ ಇರ್ತದೋ ಹಾಗಿತ್ತಂತೆ. ಇದೇನಿದು ಇಂಥ ಮಗು ಹುಟ್ಟಿತು ಅಂತ ಯೋಚನೆ ಮಾಡುವಾಗ್ಲೇನೆ ಉತ್ಕಚ ಮೇಲ್ಮುಖವಾಗಿ ತಲೆ ಕೂದಲು ಹುಟ್ಟಿತಂತೆ. ಆದ್ರಿಂದ ಅವನಿಗೆ ಘಟೋತ್ಕಚ ಅಂತ ಹೆಸರಿಟ್ಟಂತೆ. ಪೂರ್ವಂ ಘಟೋಪಮಮುಷ್ಯ ಶಿರೋಹಿ ಜಾತಂ. ಅವನು ಹುಟ್ಟುವಾಗ ಘಟೋಪಮವಾದಂತಹ ಶಿರಸ್ಸು, ಉತ್ಕಚ, ಕಚ ಅಂದ್ರೆ ಕೇಶ, ಅದು ಉತ್ತು ಅಂದ್ರೆ ಮೇಲ್ಮುಖವಾಗಿ ಕೇಶಗಳಲ್ಲಿ ಬೆಳೆದ್ರಿಂದ ಅವನಿಗೆ ಘಟೋತ್ಕಚ ಅಂತ ಹೆಸರು ಬಂತು. ಯಾರೀ ಘಟೋತ್ಕಚ ಅಂತಂದ್ರೆ, ನೈಋತ್ಯ ದಿಕ್ಕು ಅಂತ ಒಂದಿದೆ. ದಕ್ಷಿಣ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನ ಮಧ್ಯದಲ್ಲಿರ್ತಕ್ಕಂಥದ್ದು ನೈಋತ್ಯ ದಿಕ್ಕು. ಆ ದಿಕ್ಕಿಗೆ ಪಾಲಕ ನಿವೃತ್ತಿ, ಅವನು ರಾಕ್ಷಸ. ದೇವಗಣಕ್ಕೆ ಸೇರಿದಂತಹ ರಾಕ್ಷಸ ನಿವೃತ್ತಿ. ಆ ನಿವೃತ್ತಿಯ ಅವತಾರನೇ ಘಟೋತ್ಕಚ. ನಿವೃತ್ತಿಯೇ ಘಟೋತ್ಕಚನಾಗಿ ಹುಟ್ಟಿದಾಗ ಅವನಲ್ಲಿ ರುದ್ರದೇವರ ಆವೇಶ ಇತ್ತು. ಮಹಾಬಲಶಾಲಿಯಾದಂತಹ ಘಟೋತ್ಕಚ ಹುಟ್ಟಿತು. ವೇದವ್ಯಾಸದೇವರು ಮೊದಲೇ ಹೇಳಿದ್ರು, ಹಿಡಿಂಬಿಯನ್ನ ಮದುವೆ ಆಗು ಭೀಮ, ಮಗು ಹುಟ್ಟಿದ ಕೂಡಲೇ ತಾಯಿ ಮಗ ಹೋಗಿಬಿಡ್ಲಿ ಅಂತ. ಆ ವ್ಯಾಸರ ಮಾತಿನಂತೆ ಹಿಡಿಂಬಿ ಮತ್ತು ಘಟೋತ್ಕಚ ಇಬ್ರು ಕೂಡ ಹೊರಟಿದ್ದಾರೆ. 6 ತಿಂಗಳಾದ್ಮೇಲೆ ಹೊರಟ್ರವರು. ಹೊರಡುವಾಗ ಹೇಳಿದ್ರಂತೆ, ಯಾವುದಾದ್ರೂ ಪ್ರಸಂಗದಲ್ಲಿ ನಮ್ಮ ಸೇವೆ ಬೇಕು ಅಂತಿದ್ರೆ ನಮ್ಮನ್ನು ಸ್ಮರಣೆ ಮಾಡಿದ ಕೂಡಲೇ ನಾವು ಬಂದು ನಮ್ಮ ಸೇವೆ ಮಾಡ್ತೇವೆ ಅಂತ ಹೇಳಿ ಅವರಿಬ್ಬರು ಕೂಡ ಹೋಗಿದ್ದಾರೆ. ಆಮೇಲೆ ವೇದವ್ಯಾಸದೇವರು ಪಾಂಡವರನ್ನ ಏಕಚಕ್ರ ನಗರಕ್ಕೆ ಕರ್ಕೊಂಡು ಹೋದ್ರಂತೆ. ನೀವಿನ್ನ ಇಲ್ಲಿಂದ ಏಕಚಕ್ರ ನಗರಕ್ಕೆ ಹೋಗಿ. ಆಯ್ತು, ಏಕಚಕ್ರ ನಗರಕ್ಕೆ ಹಿಡಿಂಬವನದಿಂದ ಏಕಚಕ್ರ ಅನ್ನುವ ನಗರಕ್ಕೆ ಬಂದಿದ್ದಾರೆ. ಅಲ್ಲಿ ವೇದವ್ಯಾಸದೇವರೇ ಕರ್ಕೊಂಡು ಬಂದು ಅಷ್ಟೊತ್ತಿಗೆ ಇವರಿಗೆಲ್ಲ ಬ್ರಾಹ್ಮಣರ ವೇಷ ಹಾಕಿಸಿಬಿಟ್ಟಿದ್ರಂತೆ. ನೀವು ಕ್ಷತ್ರಿಯರ ವೇಷ ಬೇಡ, ಬ್ರಾಹ್ಮಣರ ವೇಷ ಹಾಕೊಳ್ಳಿ.
ಇವರೆಲ್ಲ ಬ್ರಾಹ್ಮಣ ವೇಷದಲ್ಲಿದ್ರು. ವೇದವ್ಯಾಸ ದೇವರು ಏಕಚಕ್ರ ನಗರದಲ್ಲಿ ಒಬ್ಬ ಬ್ರಾಹ್ಮಣನ ಮನೆಗೆ ತಂದು ಬಿಟ್ರಂತೆ ಇವರನ್ನ, 5 ಮಂದಿಯನ್ನ, ಕುಂತಿದೇವಿನ ಬಿಟ್ಟು ಆ ಬ್ರಾಹ್ಮಣನಿಗೆ ಹೇಳಿದ್ರಂತೆ, ಇವರೆಲ್ಲ ನನ್ನ ಶಿಷ್ಯರು, ಬ್ರಾಹ್ಮಣರು ನನ್ನ ಶಿಷ್ಯರು, ಇವರಿಗೆ ನೀನಿಲ್ಲಿ ಆಶ್ರಯ ಕೊಡಬೇಕು, ನಾನು ಕಾಲಾಂತರದಲ್ಲಿ ಬರ್ತೇನೆ, ನಾನು ಬರೋ ತನಕ ಇವರಿಲ್ಲೇ ಅಧ್ಯಯನ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಹೋದ್ರಂತೆ ವೇದವ್ಯಾಸದೇವರು. ಆ ಬ್ರಾಹ್ಮಣನ ಮನೆಯಲ್ಲಿ ಒಂದ್ ಕಡೆ ಜಗಲಿ ಎಲ್ಲೆಲ್ಲೋ ಅವಕಾಶ ಸಿಕ್ತು ಇವರಿಗೆ. ಆ ಬ್ರಾಹ್ಮಣನ ಮನೆಯಲ್ಲೇ ಇವರು ವಾಸ ಮಾಡ್ತಿದ್ದಾರೆ ಇನ್ನೊಂದು ಭಾಗದಲ್ಲಿ. ಇವರು ಜೀವನ ಹೇಗೆ ಅಂತಂದ್ರೆ, ಮೊದಲೇ ಭೀಮಸೇನ ದೇವರು ಹೇಳಿದ್ರು, ನಾವು ನಮ್ಮೂರು ಹಸ್ತಿನಾಪುರವನ್ನು ಬಿಟ್ಟು ಹೋದ್ರೆ ಭಿಕ್ಷೆ ಬೇಡಬೇಕಾಗ್ತದೆ ಅಂತ ಹೇಳಿದ್ರು. ಅದೇ ಪ್ರಸಂಗ ಬಂತು. ಏಕಚಕ್ರ ನಗರದಲ್ಲಿ ಭಿಕ್ಷೆ ಬೇಡಿಕೊಂಡು ಜೀವನ ಮಾಡ್ತಿದ್ರಂತೆ ಬ್ರಾಹ್ಮಣರ ಮನೆಯಲ್ಲಿದ್ದು. ಭಿಕ್ಷಾ ಮಠತ್ಸು ಸತತಂ ಪ್ರತಿಹುಂಕೃತೇನಾ, ಎಲ್ಲರೂ ಭಿಕ್ಷೆ ಬೇಡ್ತಿದ್ರು. ಭೀಮ ಭಿಕ್ಷಾ ಅಂತ ಬಹಳ ಪ್ರಸಿದ್ಧವಾಗಿದೆ. ಏನು ಭೀಮನ ಭಿಕ್ಷಾ ವೈಖರಿ ಅಂತಂದ್ರೆ, ಆ ಭೀಮ ಮೊದಲು ಸಾಮಾನ್ಯ ಒಂದ್ ಯಾವುದೋ ಒಂದು ಪಾತ್ರೆ ತಗೊಂಡು ಹೋಗ್ತಿದ್ನಂತೆ ಭಿಕ್ಷೆಗೆ. 1-2 ದಿವಸ ಹೋಗಿರ್ಬೇಕು. ಆ ಬ್ರಾಹ್ಮಣನ ಮನೆಯಲ್ಲಿ ಇದ್ದಾಗ ಒಂದು ದೊಡ್ಡ ಘಟನೆ ನಡೀತಂತೆ. ಯಾವುದೋ ಒಂದು ಓಣಿಯಲ್ಲಿ ಒಂದು ಕುಂಬಾರನ ಮನೆ, ದೊಡ್ಡ ಬೀದಿ ಕುಂಬಾರನ ಮನೆ ಇತ್ತಂತೆ. ಆ ಕುಂಬಾರನ ಮನೆ ಸುತ್ತಲೂ ಬೆಂಕಿ ಬಿದ್ದಿತ್ತಂತೆ. ಆ ಬೆಂಕಿ ಹೀಗೆ ಬಂದು ಇನ್ನು ಕುಂಬಾರನ ಮನೆಗೂ ಸ್ಪರ್ಶ ಆಗ್ತದೆ ಅಂತ ಆಯ್ತು. ಅವನು ಗೋಳಿಡ್ತಿದ್ದಂತೆ, ಅಯ್ಯೋ ಮನೆಗೆ ಬೆಂಕಿ ಬೀಳ್ತದೆ ಅಂತ. ಏನ್ ಮಾಡಿದ್ರು ಗೊತ್ತೇ, ಅದು ಭೀಮಸೇನ ದೇವರ ಕಿವಿಗೆ ಬಿತ್ತು. ಅವನೊಬ್ಬ ಸಾತ್ವಿಕ ಕುಂಬಾರ, ಪಾಪ ಗಡಿಗೆ ಮಾಡ್ಕೊಂಡಿರೋನು. ಅಂಥ ಕುಂಬಾರನ ಮನೆಗೆ ಬೆಂಕಿ ಬೀಳ್ತದೆ ಅಂತ ಆದಾಗ ಭೀಮಸೇನ ದೇವರು ಅವನ ಮನೆಯನ್ನೇ ಕಿತ್ತಿದ್ರಂತೆ. ಪಾಯ ಸಮೇತ ಮನೆಯನ್ನೇ ಕಿತ್ತಿ ಇನ್ ದೂರದಲ್ಲಿ ಇನ್ಯಾವುದೋ ಖಾಲಿ ಸೈಟ್ ಇತ್ತಂತ ಅಲ್ಲಿ ಇಟ್ಬಿಟ್ರಂತ, ತಗೊಂಡು ಯಾರ್ದೋ ಏನೋ ಅದು ಪಾಪ ಅಲ್ಲಿ ಇಟ್ಬಿಟ್ರಂತೆ. ಭೀಮಸೇನ ದೇವರು ಲೀಲಾಜಾಲವಾಗಿ ಪಾಯ ಸಮೇತ ಕಿತ್ತಿ, ಏನು ಭೂಕಂಪ ಆದಾಗ ಪಾತ್ರೆ ಪಡಗು ಬೀಳ್ತದಲ್ಲ ಹಂಗೆ ಬೀಳಿಸಲಿಲ್ಲ, ಮತ್ತೆ ಸ್ವಲ್ಪನೂ ಕೂಡ ಅಲ್ಲಾಡದೆ 2 ಕೈಯಿಂದ ಮನೆ ಎತ್ತಿ ಒಂದು ಡಬ್ಬಿ ಎತ್ತಿ ಈ ಕಡೆ ಇಡು ಅಂತಂದ್ರೇನೆ ಚೆಲ್ತಾರೆ, ಅಕ್ಕಿ ಪಕ್ಕಿ ಚೆದ್ದು ಬಿಡ್ತಾರೆ. ಒಂದು ಮನೆಯಲ್ಲಿ ಒಂದು ಅಕ್ಕಿ ಚೆಲ್ಲದಿದ್ದ ಹಾಗೆ ಇಡೀ ಮನೆಯನ್ನು ಕಿತ್ತಿ ಇನ್ನೊಂದ್ ಕಡೆ ಇಟ್ಟನಂತೆ ಭೀಮ್. ಎಂಥ ಶಕ್ತಿ ಇರಬೇಡ ಇವತ್ತು. ಈಗಲೂ ಅಮೆರಿಕಾದಲ್ಲೇನೋ ಇದೆಯಂತ, ಹಂಗೆ ಮನೆನೇ ಕಿತ್ತಿಡ್ತಾರಂತ ಬೇಕಾದ್ರೆ ಮಿಷನ್ ನಿಂದ. ಭೀಮಸೇನ ದೇವರು ಅವತ್ತಿಗೆ ತೋರಿಸಿದ್ರು, ತಮ್ಮ ಕೈಯಿಂದ ಮನೆ ತೆಗೆದು ಆ ಕಡೆ ಇಟ್ರಂತ. ಎಷ್ಟು ಆಶ್ಚರ್ಯ ಆಯ್ತು ಕುಂಬಾರನಿಗೆ. ಹೇಳಿದ ಆಮೇಲೆ ಬಂದು ಪರಿಚಯ ಮಾಡ್ಕೊಂಡ, ಯಾರು ನೀವು, ಏನ್ ಕತೆ? ಇಲ್ಲೇ ಬ್ರಾಹ್ಮಣರ ಮನೆಯಲ್ಲಿ ವೇದಾಧ್ಯಯನ ಮಾಡ್ಕೊಂಡಿದ್ದೀವಿ, ಭಿಕ್ಷಾಟನೆ ಮಾಡ್ಕೊಂಡು ಬಂದು ಜೀವನ ಮಾಡ್ತೀವಿ ಅಂತಂದ್ರ. ಆ ಕುಂಬಾರ ಹೇಳಿದ, ಹಾಗಾದ್ರೆ ನಿನಗೆ ಭಿಕ್ಷೆ ಬೇಡ್ಲಿಕ್ಕೆ ನಾನೊಂದು ಗಡಿಗೆ ಮಾಡಿಕೊಡ್ತೀನಿ ಇಂದ. ಎಂಥ ಗಡಿಗೆ ಅಂತಂದ್ರೆ ಅವನೇ ಹೇಳಿದನಂತೆ, ಅಂತಿಂಥ ಗಡಿಗೆ ಅಲ್ಲ, ದೊಡ್ಡ ಒಂದು ಮನೆ ಅಂಥ ಗಡಿಗೆ, ಗೃಹ ಪ್ರಮಾಣಂ, ದೊಡ್ಡ ಹಾಲು, ಒಂದು ಫಂಕ್ಷನ್ನೇ ಮಾಡಿಬಿಡ್ಬೋದು ಆ ಗಡಿಗೆ ಒಳಗೆ. ಅಂಥ ಒಂದು ಗಡಿಗೆ ಮಾಡಿಕೊಡ್ತೀನಿ ಅಂತ ಹೇಳಿದನಂತೆ. ಅಷ್ಟು ಮಣ್ಣ್ಯಾರು ತಂದು ಕೊಡಬೇಕು? ಭೀಮನೇ 10,000 ಮಣ್ಣು ತಂದು ಹಾಕಿದಂತೆ ಒಂದೇ ಸಲಕ್ಕೆ ಮಾಡಿಕೊಡು ಅಂತ. ಅಂಥ ಒಂದು ಗೃಹ ಪ್ರಮಾಣವಾದ ಮನೆ ಅಂತ ಇರತಕ್ಕಂತಹ ಒಂದು ದೊಡ್ಡ ಗಡಿಗೆಯನ್ನ ಆ ಕುಂಬಾರ ಮಾಡಿಕೊಟ್ಟಂತೆ ಭೀಮನಿಗೋಸ್ಕರ. ಭಾರೀ ಪರಿಶ್ರಮ ಪಟ್ಟು ಮಾಡಿಕೊಟ್ಟ. ಯಾಕೆಂದ್ರೆ ತನ್ನ ಮನೆಯನ್ನೇ ಸಂರಕ್ಷಣೆ ಮಾಡಿದ ಭೀಮ ಅಂತ. ಅಂಥ ಗಡಿಗೆ, ದೊಡ್ಡ ಊರು ಏಕಚಕ್ರ ನಗರ ಅಂತಂದ್ರೆ ದೊಡ್ಡ ದೊಡ್ಡ ಬೀದಿ, ಸಣ್ಣ ಗಲ್ಲಿಗಳೆಲ್ಲ ಏನಲ್ಲ, ಅಂಥ ದೊಡ್ಡ ದೊಡ್ಡ ಬೀದಿಗಳಲ್ಲಿ ಭೀಮ ಆ ಗಡಿಗೆ ಹಿಡ್ಕೊಂಡು ಭಿಕ್ಷಾಟನೆಗೆ ಹೋಗ್ತಿದ್ನ. ಅಂಥ ಗಡಿಗೆ ಹಿಡ್ಕೊಂಡು ಎಲ್ಲಿ ಹೋಗ್ತಿದ್ದ ಅಂದ್ರೆ ಬರೇ ವೈಶ್ಯರ ಮನೆಗಳಿಗೆ ಹೋಗ್ತಿದ್ನ. ಬ್ರಾಹ್ಮಣರ ಮನೆಗೆ ಹೋದ್ರೆ ಗತಿ ಏನು, ಇಂಥ ಗಡಿಗೆ ತಗೊಂಡು ಹೋದ್ರೆ? ವೈಶ್ಯರಾದ್ರೆ ಧನಿಕರು ಬೇಕಾದಷ್ಟು ಇರ್ತದೆ ಅಂತ ಭೀಮನಿಗೆ ಗೊತ್ತಿತ್ತು, ಹೋಗ್ತಿದ್ನಂತೆ. ಅವರೂ ಕೂಡ ಪರಮ ಸಂತೋಷದಿಂದ ಹಾಕ್ತಿದ್ರಂತೆ ಆ ವೈಶ್ಯರು. ಆ ಗಡಿಗೆ ತಗೊಂಡು ಹೋದ್ರೆ ಹೊನ್ನಲಪ ಭೀಮ ಅಂತ ಗೊಣಗ್ತಿದ್ದಿಲ್ಲಂತೆ. ಯಾಕೆಂದ್ರೆ ಆ ಮನೆ ಹೆಣ್ಣು ಮಕ್ಕಳಿಗೆ, ಮನೆ ಮಕ್ಕಳಿಗೆಲ್ಲ ಮೋಜಂತೆ. ಭೀಮ ಬಂದ್ರೆ ಭೀಮಾ ನಮ್ಮನೆಗೆ ಬಾ, ಭೀಮಾ ನಮ್ಮನೆಗೆ ಬಾ ಅಂತ ಕರಿತಿದ್ರಂತ. ತಮ್ಮ ಮನೆ ಅಂಗಳಕ್ಕೆ ಭೀಮ ಬರಬೇಕು ಆ ಗಡಿಗೆ ತಗೊಂಡು, ಯಾಕಂದ್ರೆ ಹಾಕೊಂಡು ಹಾಗಿದ್ರು ಬೇಕಾದಷ್ಟಿದೆ, ಸಂತೋಷ ಅಂತ ಅವರಿಗೆ ಭೀಮನಿಗೆ ಭಿಕ್ಷೆ ಹಾಕ್ಲಿಕ್ಕೆ. ಹೀಗೆ ಭೀಮ ವೈಶ್ಯರ ಮನೆ ಬೀದಿಗಳಿಗೆ ಹೋಗಿ, ವಿಶಾಲವಾದ ಬೀದಿಯಲ್ಲಿ ಆ ಗೃಹ ಪ್ರಮಾಣವಾದನ್ನು ಹಿಡ್ಕೊಂಡು ಹೋದ್ರೆ, ತದಾದಾಯ ಆಗತಂ ದೃಷ್ಟ ಹಸಂತಿ ಪ್ರಹಸಂತಿ ಚ ಭಕ್ಷ್ಯ ಭೋಜ್ಯಾನಿ ದಿವ್ಯಾನಿ ಆದಾಯ ಪ್ರಕ್ಷಿಪಂತಿ ಚ. ಬೇಕಾದಷ್ಟು ಭಕ್ಷ್ಯ ಭೋಜ್ಯ ಅದನ್ನೆಲ್ಲ ತಂದು ಆ ಗಡಿಗೆಗೆ ಸುರುತ್ತಿದ್ರಂತೆ ಹೆಣ್ಣು ಮಕ್ಕಳು ಎಲ್ಲ. ಅವರಿಗೆ ಅಷ್ಟು ಮೋಜು, ಭೀಮ ಬಂದ್ರೆ ಅಷ್ಟು ಸಂತೋಷ. ಆ ರೀತಿ ಸಂತೋಷದಿಂದ ಭೀಮನಿಗೆ ಎಲ್ಲ ಹಾಕ್ತಿದ್ರಂತೆ. ಹಸಂತಿ ಪ್ರಹಸಂತಿ ಚ, ಭೀಮನ ಜೊತೆಗೆ ಮಾತಾಡೋದು, ನಗೋದು, ಇಷ್ಟು ಮೋಜು ಅವರಿಗೆ. ಇದನ್ನು ಹಿಡ್ಕೊಂಡು ಬಂದಾಗ ಯಾರಿಗೂ ಕೂಡ ಭೀಮ ಮನಸ್ಸಿಗೆ ಬೇಜಾರು ಮಾಡಿದ್ದಿಲ್ಲ. ಮನಸ್ಸಂತೋಷ ಪೂರ್ವಕವಾಗಿ ಎಲ್ಲರೂ ಕೂಡ ಭಿಕ್ಷೆಯನ್ನು ಹಾಕ್ತಾ ಇದ್ರು. ಉಳಿದವರು ಹೇಗೆ ಭಿಕ್ಷೆ ಬೇಡ್ತಿದ್ರು ಅಂತಂದ್ರೆ, ಧರ್ಮರಾಜಾದಿಗಳಿಗೆಲ್ಲ ಈ ಪ್ರಸಂಗ ಬಂತಲ್ಲ ನಮಗೆ. ಪಾಂಡು ಚಕ್ರವರ್ತಿಯ ಮಕ್ಕಳಾಗಿ ಭಿಕ್ಷೆ ಬೇಡುವಂತಹ ಪ್ರಸಂಗ ಬಂತು. ಬ್ರಾಹ್ಮಣರ ವೇಷ ಹಾಕೊಂಡು ಅವರು ಹೋಗಿ ಮೌನದಿಂದ ಭಿಕ್ಷೆ ಬೇಡ್ತಿದ್ರು. ಪಾತ್ರೆ ಹಿಡ್ಕೊಂಡು ಹೋಗಿ ಮನೆ ಮುಂದೆ ಸುಮ್ಮನೆ ನಿಂತು ಬಿಡೋದು, ದೇಹಿ ಅಂತ ಕೇಳ್ತಿದ್ದಿಲ್ಲಂತೆ. ಇವರು ನಿಂತು ಕೂಡಲೇ, ಮೌನದಿಂದ ನಿಂತು ಕೂಡಲೇ ಅವರು ತಂದು ಹಾಕ್ತಿದ್ರು. ಈ ರೀತಿ ಭಿಕ್ಷಾಟನೆ ಮಾಡಿಕೊಂಡು ಯಾರಿಗೂ ಕೂಡ ಕ್ಲೇಶ ಕೊಡದೆ, ಇವರ ಭಿಕ್ಷೆಯಿಂದ ಯಾರಿಗೂ ಅಸಮಾಧಾನ ಆಗಿಲ್ಲ. ಆ ರೀತಿ ಭಿಕ್ಷೆ ಬೇಡ್ಕೊಂಡು ಬರ್ತಿದ್ರು. ಆದ್ರಿಂದ ಭೀಮನಿಗೆ ಧರ್ಮಚ್ಯುತಿನೂ ಆಗಲಿಲ್ಲ.
ಯಾಕೆಂದ್ರೆ ತಾನು ಕ್ಷತ್ರಿಯ ವೈಶ್ಯರ ಮನೆ ಮುಂದೆ ಹೋದಾಗ ಅವರು ಸಂತೋಷದಿಂದ ಅವ್ರು ತಂದು ಕೊಡ್ತಿದ್ರು, ಹುಂಕಾರ ಮಾಡ್ತಿದ್ದಂತೆ, ಅಂದು ಬಿಡ್ತಿದ್ದ, ಅವ್ರು ತಂದು ಹಾಕ್ತಿದ್ರು. ಆ ಅಂತಂದ್ರು ಕೂಡ ಹೆದರ್ತಿದ್ದಿಲ್ಲಂತೆ, ಮತ್ತೆ ಯಾರು ಕೂಡ ಯಾರಿಗೂ ಹೆದರ್ಸದೇ ಇರೋ ಹುಂಕಾರ ಮಾಡ್ತಿದ್ದಂತೆ. ಹಾಗೆ ಮಾಡಿ ಭಿಕ್ಷೆ ಬಿಡ್ತಾ ಇದ್ದ. ಒಂದೆರಡು ದಿವಸ ಆದ ಕೂಡಲೇ ಧರ್ಮರಾಜನಿಗೆ ಹೆದರಿಕೆ ಶುರುವಾಯ್ತು. ಧರ್ಮರಾಜನಿಗೆ ಹೆದರಿಕೆ ಏನು ಅಂತಂದ್ರೆ, ಈ ಗೃಹ ಪ್ರಮಾಣವಾದ ಗಡಿಗೆ ಹಿಡ್ಕೊಂಡು ಭೀಮ ಭಿಕ್ಷೆ ಬಿಡ್ಲಿಕ್ಕೆ ಹೋಗ್ತಾನೆ, ಇವನು ಭೀಮ ಅಂತ ದುರ್ಯೋಧನನಿಗೆ ಗೊತ್ತಾಗ್ತದೆ ಅಂತ ಅವನಿಗೆ. ಯಾರಾದ್ರೂ ಇದನ್ನ ತಮಾಷೆ ಅಂತ ಪೇಪರ್ನಲ್ಲಿ ಹಾಕಿಬಿಡೋಣ, ಫೋಟೋ ಸಮೇತ ಹಾಕಿಬಿಟ್ರೆ, ಇದೊಂದು ಮೋಜು ನೋಡಿ. ಇಂಥದ್ದೇನಾದ್ರೂ ವಿಚಿತ್ರ ಬಂದಾಗ ಹಾಕಿ ಬಿಡ್ತಾರೆ ಪೇಪರ್ನಲ್ಲಿ. ಅದು ದುರ್ಯೋಧನನ ಕೈಗೆ ಸಿಕ್ಕು, ಇವನು ಭೀಮನೇ ಇರಬೇಕು, ಬ್ರಾಹ್ಮಣ ವೇಷದಲ್ಲಿ ಭೀಮ ಇರಬೇಕು, ಹಾಗಾದ್ರೆ ಅರಿಗಿನ ಮನೆಯಲ್ಲಿ ಸತ್ತಿಲ್ವೋ ಏನೋ ಅಂತ ಅವನು ಮತ್ತೆ ಹುಡುಕಿಸ್ತಾನೆ. ಅನಾಹುತಗಳೆಲ್ಲ ಆಗ್ತಿದೆ ಅಂತ ಹೇಳಿ ಧರ್ಮರಾಜ ಬಂದು ಭೀಮನಿಗೆ ಹೇಳಿದ್ನಂತೆ, ಭೀಮ, ನಾವೇ ಭಿಕ್ಷೆ ಬೇಡಿ ತಂದು ನಿನ್ ಗಡಿಗೆಗೆ ಹಾಕ್ತೀವಿ, ನೀನಂತೂ ಆ ಗಡಿಗೆ ತಗೊಂಡು ಹೊರಗೆ ಬರಬೇಡ. ಯಾಕೆ ಅಂದ್ರೆ ನಿನ್ನ ಬಲ, ನಿನ್ನ ಧರ್ಮನಿಷ್ಠೆ, ಹುಂಕಾರದಿಂದ ಭಿಕ್ಷೆ ಬೇಡೋದು, ಇದನ್ನೆಲ್ಲ ಈ ಧರ್ಮನಿಷ್ಠೆ ಮತ್ತು ನಿನ್ನ ಬಲ ಎರಡನ್ನ ನೋಡಿದಾಗ ದುರ್ಯೋಧನನಿಗೆ ಅನುಮಾನ ಬರ್ತದೆ, ನೀನಿಂಥ ಈ ರೀತಿ ಭಿಕ್ಷೆ ಬೇಡೋದೇ ಬೇಡ ಅಂತ ಧರ್ಮರಾಜ ತಡಿತಾ ಇದ್ದ. ಇದೆಲ್ಲಾದ್ರೂ ಬಹಿರಂಗ ಆಗಿಬಿಟ್ರೆ ದುರ್ಯೋಧನನಿಗೆ ಸುಳುವು ಸಿಗ್ತದೆ. ಎಲ್ಲ ಸಂಜೀವಿನಿ ಪರ್ವತ ಎತ್ತಿದ ಹಾಗೆ ಸಂಜೀವಿನಿ ಪರ್ವತನೇ ಕಿತ್ತು ತಂದೆತ್ತಿದ್ರು ಹನುಮಂತ ದೇವರು, ಮತ್ತೆ ಅಲ್ಲೇ ಹೋಗಿ ಅದು ಫಿಕ್ಸ್ ಆಗೋ ಹಾಗೆ ಮಾಡಿದ್ರು. ಅದೇ ರೀತಿ ಭೀಮ ಮನೆ ಕಿತ್ತಿದ್ದ. ಇದೆಲ್ಲ ಬಲ ಅರ್ಥ ಆಗಿಬಿಡ್ತದೆ ದುರ್ಯೋಧನನಿಗೆ, ಬೇಡ ಅಂತ ತಡೆದು. ಆಯ್ತು ಅಂತಂದ ಭೀಮ. ಹಾಗಾದ್ರೆ ಮೊದಲು ಹೇಳಿದಂತೆ, ನನಗೆ ಮತ್ತೆ ಇಂಥ ಗಡಿಗೆ ನಾವು ತಂದದ್ರಲ್ಲಿ 4 ಜನ ಭಿಕ್ಷೆ ಬೇಡ್ಕೊಂಡು ತರ್ತೀವಿ, ಅದ್ರಲ್ಲಿ ಅರ್ಧ ನಿನಗೆ. 4 ಜನ ಭಿಕ್ಷೆ ಬೇಡಿದ್ರಲ್ಲಿ ಅರ್ಧ ನಿನಗೆ, ಉಳಿದ ಅರ್ಧ ನಾವೆಲ್ಲ ಹಂಚ್ಕೋತೀವಿ ಅಂದ್ರಂತ. ಆಗ್ಲಿ ಅಂತ ಮನೆಯಲ್ಲೇ ಕೂತಿದ್ದ. ಒಂದ್ ದಿವಸ ಎಲ್ಲರೂ ಭಿಕ್ಷೆಗೆ ಹೋಗಿದ್ದಾರೆ. ಬ್ರಾಹ್ಮಣನ ಮನೆಯಲ್ಲಿದ್ದ ಭೀಮ ಮತ್ತು ಕುಂತಿ ಇಬ್ಬರೇ ಇದ್ದಾರೆ. ಕುಂತಿ ಮನೆಯಲ್ಲೇ ಇದ್ದು, ಭೀಮನೂ ಇದ್ದ. ಇದ್ದಕ್ಕಿದ್ದ ಹಾಗೆ ಆ ಬ್ರಾಹ್ಮಣನ ಮನೆಯಲ್ಲಿ ಏನೋ ಕೋಲಾಹಲ ಅಂದ್ರೆ ಅಳು ಕೇಳಿಸ್ತಾ ಇದೆ. ಬ್ರಾಹ್ಮಣ ಅಳ್ತಾ ಇದ್ದಾನೆ, ಹೆಂಡತಿ ಅಳ್ತಾ ಇದ್ದಾಳೆ, ಮಕ್ಕಳು ಅಳ್ತಾ ಇದ್ದಾರೆ, ಎಲ್ಲರೂ ಸೇರಿ ಅಳ್ತಿದ್ದಾರೆ. ಯಾರೋ ಒಬ್ರಿಬ್ಬರ ಹತ್ರ ಏನೋ ಏಟು ಬಿದ್ದಿರಬೇಕು, ಅಳ್ತಿದ್ದಾಳೆ ಅಂತ ತಿಳ್ಕೊತಿದ್ರು. ಎಲ್ಲರೂ ಸೇರಿ ಅಳೋದನ್ನ ನೋಡಿ ಭೀಮನಿಗೆ ಅನುಮಾನ ಬಂತು, ಏನೋ ಅನಾಹುತ ಆಗಿದೆ ಇಲ್ಲಿ ಅಂತ ತಿಳ್ಕೊಂಡು ಕುಂತಿಗೆ ಹೇಳಿದ್ನಂತೆ, ತಾಯಿ, ಈ ಬ್ರಾಹ್ಮಣರ ಮನೆಯಲ್ಲಿ ಅಳ್ತಾ ಇದ್ದಾರೆ, ಯಾರಾದ್ರೂ ಹತ್ರ ಹರಿಭಕ್ತರು, ದೇವಭಕ್ತರು, ಪರಮಾತ್ಮನ ಭಕ್ತರು ಯಾರೂ ಕೂಡ ಕಣ್ಣೀರು ಹಾಕೂಡುದು, ಯಾರೋ ಅಲ್ಲಿ ಅಳ್ತಾ ಇದ್ದಾರೆ, ಏನ್ ಅನಾಹುತ ಆಗಿದೆಯೋ ಏನೋ, ನಾನೇ ಹೋಗಬಹುದು. ಭೀಮ ಎಂಥ ವ್ಯವಹಾರ ಪ್ರಜ್ಞೆ ತೋರಿಸಿದ್ದಾನೆ ನೋಡ್ರಿ. ಕುಂತಿ ಹತ್ರ ಹೇಳ್ತಾನೆ, ನನಗೆ ಹೋಗ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ನಾನು ಹೋಗೋದಿಲ್ಲ, ನೀನು ಹೋಗು. ವಯಸ್ಸಾದವಳು ನೀನು ಹೋದ್ರಷ್ಟು ದೋಷ ಇಲ್ಲ, ನಾನಿನ್ನೂ ವಯಸ್ಸಿನಲ್ಲಿರುವವನು. ಏನೋ ಅಳುತ್ತಿದ್ದಾರೆ ಅಂತ ಒಳಗಡೆ ನುಗ್ಗಿಬಿಟ್ರೆ, ಹೆಣ್ಣು ಮಕ್ಕಳಿರ್ತಕ್ಕಂಥ ಮನೆ, ಸಣ್ಣ ಹೆಣ್ಣು ಮಕ್ಕಳಿದ್ದಾರೆ, ಆ ಗೃಹಿಣಿಯೂ ಕೂಡ ಸಣ್ಣ ವಯಸ್ಸಿನವಳು, ಸಣ್ಣ ಮಗು ಇದೆ, ಆ ಮಗುವನ್ನ ಎತ್ಕೊಂಡಿರ್ತಾಳೆ, ಹಾಲು ಕುಡಿಸ್ತಿರ್ತಾಳೆ, ಏನೇನ್ ಪ್ರಸಂಗ ಇರ್ತದೋ ಏನೋ. ಹೆಣ್ಣು ಮಕ್ಕಳಿರ್ತಕ್ಕಂಥ ಗೃಹಿಣಿಯರಿರ್ತಕ್ಕಂಥ ಮನೆಗೆ ಇನ್ನೊಬ್ರು ಹೋಗ್ಬೇಕಾದ್ರೆ ಬರಬಹುದೇ ಅಂತ ಕೇಳಿ ಒಳಗೆ ಹೋಗ್ಬೇಕು, ಶಬ್ದ ಮಾಡಿ ಹೋಗ್ಬೇಕು, ಇದ್ದಕ್ಕಿದ್ದ ಹಾಗೆ ಒಳಗಡೆ ನುಗ್ಗಿ ಬಿಡೋದಲ್ಲ. ಅವರಿಗೆ ಒಂಥರ ಮುಜುಗರ ಆಗಿಬಿಡ್ತದೆ, ಯಾವ್ದಾವುದೋ ಸ್ಥಿತಿಯಲ್ಲಿರ್ತಾರೆ, ಮುಜುಗರ ಆಗುತ್ತೆ. ಆದ್ರಿಂದ ನಾನು ಹೋಗೋದೇ ಇಲ್ಲ, ನಾನೊಬ್ಬ ಗಂಡಸ ಮಗ ಹೋಗಿ ಆ ಹೆಣ್ಣು ಮಗಳಿಗೆ ಮುಜುಗರ ಆಗೋದು ಬೇಡ. ನೀನು ವಯಸ್ಸಾದವಳಾದ್ರಿಂದ ನೀನು ಹೋದ್ರೇನು ಬಾಧಕ ಇಲ್ಲ, ಹೋಗಿ ವಿಚಾರಿಸು, ಏನಾಗಿದೆ, ಏನ್ ತೊಂದರೆ, ಯಾಕೆ ಅಳುತ್ತಿದ್ದಾರೆ ಕೇಳು, ನಾನು ಆ ಕಣ್ಣೀರು ಒರೆಸ್ತೇನೆ ಅಂತಾನೆ ಭೀಮ. ಕುಂತಿ ತಾನೂ ಕೂಡ ಸೀದಾ ಹೋಗ್ಲಿಲ್ಲಂತೆ, ಬಾಗ್ಲು ಸಂಧಿಯಲ್ಲೇ ಪಕ್ಕದಲ್ಲೇ ನಿಂತುಕೊಂಡು ಏನ್ ನಡೀತಾ ಇದೆ ಒಳಗಡೆ ಕೇಳಿಬಿಟ್ಟು ಹೋಗೋಣ ಅಂತ ವಿಷಯ, ಅಲ್ಲಿ ಒಳಗಡೆ ಏನ್ ಜಗಳ ಕೇಳ್ತಾ ಇದ್ದಾಳೆ. ಆ ಬ್ರಾಹ್ಮಣ ಹೇಳ್ತಿದ್ದಾನಂತೆ ತನ್ನ ಹೆಂಡತಿಗೆ, ನಾನು ಯಾವತ್ತೋ ಹೇಳಿದೆ ಈ ಊರು ಬಿಟ್ಟು ಬಿಡೋಣ ಅಂತ, ನೀ ಕೇಳಲಿಲ್ಲ, ಇಲ್ಲೇ ಇರೋಣ ಅಂತ ಬಲವಂತ ಮಾಡಿದಿ, ಈಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ ಅಂತ. ಏನ್ ಪರಿಸ್ಥಿತಿ ಅಂತಂದ್ರೆ ಅಲ್ಲೊಬ್ಬ ದೊಡ್ಡ ರೌಡಿ ಸೇರ್ಕೊಂಡಿದ್ದ.